ಮತ್ತು ಅಷ್ಟಾವಕ್ರ ಮಧ್ಯದಲ್ಲಿ ನಡೆದಂತ ಇದು ಸಂವಾದ. ಅತ್ಯಂತ ಶ್ರೇಷ್ಠವಾದಂತ ಅದ್ವೈತ ತತ್ವವನ್ನ ಅವರಿಬ್ರು ಸಂವಾದದಲ್ಲಿ ನಮಗ್ ಕೇಳಕ್ ಸಿಗ್ತದೆ. ಈಗ ಮೊದಲನೇ ಅಧ್ಯಾಯ ಮುಗಿದು ಎರಡನೇ ಅಧ್ಯಾಯ ಪ್ರಾರಂಭ ಆಗಿದೆ. ಇದ್ರೊಳಗ ಸ್ವಲ್ಪ ಬಹಳ ಅತ್ಯಂತ ಉಚ್ಚ ಮಟ್ಟದ ವೇದಾಂತ ಇದು. ನೋಡೋದ್ರಕ್ಕೆ ನಿಮ್ಗೆ ಏನಾರ ಡೌಟ್ಸ್ ಇತ್ತಂದ್ರೆ ಕೇಳ್ಬೋದು. ಪ್ರಾರಂಭ ಮಾಡೋಣ್ರಪ್ಪ, ಪೂಜೆ ಮಾಡಿದ್ರಿ. राजाधिराज सद्गुरुनाथ महाराज की जय। गुरुर्ब्रह्मा गुरुर्विष्णु गुरुर्देवो महेश्वर गुरु साक्षात् परब्रह्म तस्मै श्री गुरुवे नमः। ब्रह्मानंदं परमसुखदं केवलं ज्ञानमूर्ति द्वन्द्वातीतं गगन सदृशं तत्त्वमस्यादिलक्ष्यम् एकं नित्यं विमलमचलं सर्वदि साक्षिभूतं भावातीतं त्रिगुणरहितं सद्गुरुं तं नमामि। श्री गुरु चरण प्रतापे पुण्य पापे जड़ाले त्रिभुवन समतीर्थे ज्ञान गंगे मिळाले। शुभ पाहता भावना राम झाले निषदिनी गुरुराया उन्मनी छोपाले। श्री राम समर्थ। सद्गुरु भगवान की जय। शब्द ब्रह्म की जय। सरस्वती महारानी की जय। श्रीमद अष्टावक्र गीता भगवान की जय। श्रीमद अष्टावक्र महामुनि की जय। सकल साधु संत महाराज की जय। श्री गुरुभ्यो नमः। ಜನಕ ಮಹಾರಾಜ ಮತ್ತು ಅಷ್ಟಾವಕ್ರ ಮುನಿಗಳ ಮಧ್ಯದಲ್ಲಿ ನಡೆದಂತಹ ಅತ್ಯಂತ ಶ್ರೇಷ್ಠವಾದಂತಹ ಅದ್ವೈತ ತತ್ವದ ಒಂದು ಸಂವಾದವೇ ಅಷ್ಟಾವಕ್ರ ಗೀತೆ. ಅತ್ಯಂತ ಜಿಜ್ಞಾಸು ಆದಂಥ ಜನಕನ ಪ್ರಶ್ನೆಗೆ ಪರಮ ಜ್ಞಾನಿಗಳಾದಂಥ ಅಷ್ಟಾವಕರು ಉತ್ತರವನ್ನ ಕೊಟ್ಟಿದ್ದರು. ಏನು ಪ್ರಶ್ನೆ ಅಂತಂದ್ರೆ, ಜ್ಞಾನವನ್ನ ಹೇಗೆ ಸಂಪಾದಿಸಬೇಕು, ಮುಕ್ತಿ ಏತರಿಂದ ಸಿಗ್ತದ, ವೈರಾಗ್ಯ ಎದರಿಂದ ಲಭಿಸ್ತದ ಅಂತಕ್ಕಂಥದ್ದು ಜನಕನ ಪ್ರಶ್ನೆ. ಈ ಜನಕನ ಅತ್ಯಂತ ಶ್ರೇಷ್ಠವಾದಂತಹ ಪ್ರಶ್ನೆಗೆ ಪರಮ ಜ್ಞಾನಿಗಳಾದಂತಹ ಅಷ್ಟಾವಕರು ಉತ್ತರವನ್ನ ನೀಡ್ತಾ ಇದ್ದಾರೆ. ಅಷ್ಟಾವಕ ಮಹಾರಾಜರ ಉತ್ತರವನ್ನ ಕೇಳಿ ತನ್ನ ದಿವ್ಯ ಸ್ವರೂಪದ ಅನುಭೂತಿ ಆದ ಬಳಿಕ ತನ್ನ ಸ್ವರೂಪದ ಕುರಿತು ಆಶ್ಚರ್ಯವನ್ನ ವ್ಯಕ್ತಪಡಿಸ್ತಾನೆ ಜನಕ. ಇಂಥ ಅದ್ಭುತವಾದಂತಹ ನನ್ನ ಶಕ್ತಿ, ನಾನು ಸುಖಕ್ಕೆ ಸುಖವನ್ನ ಕೊಟ್ಟಂತಹ ಸುಖದ ಸ್ವರೂಪ, ಸೂರ್ಯನಿಗೆ ಬೆಳಕನ್ನ ಕೊಟ್ಟಂತಹ ಮಹಾ ತೇಜಸ್ಸು ನಾನು. ನನ್ನಿಂದಲೇ ಜಗತ್ತು ಬೆಳಗ್ತದೆ ಅಂತ ದಿವ್ಯ ಸ್ವರೂಪ ನಂದು.
ಅಜ್ಞಾನ ದಶೆಯಲ್ಲಿ ಸಂಕೋಚಿತನಾಗಿ ನಾನು ದೇಹ, ನಾನು ಇಂದ್ರಿಯ, ನಾನು ಮನಸ್ಸು, ನಾನು ಪ್ರಾಣ, ನಾನು ಬುದ್ಧಿ, ಇವೆಲ್ಲವನ್ನ ತಪ್ಪು ಗ್ರಹಿಕೆಯಿಂದ ನಾನು ಅಂತ ತಿಳ್ಕೊಂಡಿದ್ದೆ. ನಿಮ್ಮ ಅದ್ಭುತ ಬೋಧದಿಂದ ನಲ್ಲರಿರ್ತಕ್ಕಂತಹ ಸಂಶಯಗಳು ನಿವಾರಣವಾಗಿ ನಾನು ಇವೆಲ್ಲವಕ್ಕೂ ಸಾಕ್ಷಿ ಇರ್ತಕ್ಕಂಥ ಆ ಶುದ್ಧ ಚೈತನ್ಯ ಸ್ವರೂಪವೇ ನಾನು ಅಂತಕ್ಕಂಥ ಉದ್ಗಾರವನ್ನ ತೆಗೆದು ಇಂಥ ದಿವ್ಯ ಸ್ವರೂಪಕ್ಕ ನನ್ನನ್ನೇ ನಾನು ನಮಸ್ಕಾರ ಮಾಡ್ಕೋತೀನಿ ಅಂತ ಹೇಳಿ ತನ್ನ ಸ್ವರೂಪದ ವರ್ಣನೆಯನ್ನ ಮಾಡ್ತಾ ಇದ್ದ ಜನಕ. ಇಷ್ಟು ಶ್ರೇಷ್ಠವಾದಂತಹ ಒಂದು ಅದ್ವೈತ ಗ್ರಂಥ ಪ್ರಚಲಿತಕ್ಕೆ ಯಾಕೆ ಬರಲಿಲ್ಲ ಒಂದು ಸಂಶಯ ಬರ್ತದೆ. ಇದು ಬಹಳ ಮಂದಿಗೆ ಈ ಗ್ರಂಥ ಐತ್ ಅನ್ನೋದೇ ಬಹಳ ಮಂದಿಗೆ ಗೊತ್ತಿಲ್ಲ. ಯಾಕ ಅಂತ ಕೇಳಿದ್ರೆ ಈ ಗ್ರಂಥದ ಆಳಕ್ಕೆ ನಾವು ಹೋಗಬೇಕು ಅಂತಂದ್ರೆ ಆತ್ಮಜ್ಞಾನಿ ಸತ್ಪುರುಷರಿಗೆ ಮಾತ್ರ ಸಾಧ್ಯ. ಇಲ್ಲಿ ಭಗವದ್ಗೀತೆಯ ಹಾಗೆ ಸಮಗ್ರ ತತ್ವದ ಅಥವಾ ಕರ್ಮ ಮಾರ್ಗ, ಭಕ್ತಿ ಮಾರ್ಗ ಯಾವೂ ಇಲ್ಲ ಇಲ್ಲಿ. ಇದು ಕೇವಲ ಅದ್ವೈತದ ಜ್ಞಾನ ಬೋಧ ಇರ್ತಕ್ಕಂಥದ್ದು. ಗೀತಾ ಒಂದು ಕಿಚಡಿ ಅನ್ಬೋದು, ಯಾಕಂದ್ರೆ ಸ್ವಲ್ಪ ಎಲ್ಲವಿದ್ರದ ಟೇಸ್ಟ್ ಅನಿಸ್ತದ. ಅಲ್ಲಿ ಭಕ್ತಿ ಅದ, ಜ್ಞಾನದ, ಕರ್ಮದ ಎಲ್ಲವನ್ನೂ ಹೇಳ್ಕೊತ ಬಂದ ನಾನು. ಹೀಗಾಗಿ ಅದು ಯಾರ್ಯಾರಿಗೆ ಹೆಂಗ್ ಬೇಕು ಹಂಗಂಗ ತಗೊಂಡ್ರು. ಗೀತೆಯನ್ನ ದ್ವೈತಿಗಳು ತಗೊಂಡ್ರು, ಅದ್ವೈತಿಗಳು ತಗೊಂಡ್ರು, ಜ್ಞಾನವಂತರು ತಗೊಂಡ್ರು, ಭಕ್ತಿವಂತರು ತಗೊಂಡ್ರು, ಕರ್ಮಿಗಳು ತಗೊಂಡ್ರು, ಎಲ್ಲರೂ ತಗೊಂಡ್ರು ಅದನ್ನ. ಶಂಕರರು ಅದನ್ನ ಜ್ಞಾನ ದೃಷ್ಟಿಯಿಂದ ನೋಡುದು. ಹೌದಾ? ಇನ್ನ ನಮ್ಮ ರಾಮಾನುಜಾಚಾರ್ಯರು ಅದನ್ನ ಭಕ್ತಿಯಿಂದ ನೋಡ್ಕೊತ ಬಂದ್ರು. ಅದೇ ಗ್ರಂಥ. ಇನ್ನು ವಿನೋದ ಭಾವೆ ಅವರು ಕರ್ಮ ಮಾರ್ಗ ಹಿಡ್ಕೊಂಡು ನೋಡ್ಕೊತ ಹೋದ್ರು, ಕರ್ಮ ಸಿದ್ಧಾಂತ ನೋಡ್ಕೊತ ಹೋದ್ರು. ಯಾಕ ಅವರು ಒಂದು ಅಪ್ಪಟ ದೇಶ ಪ್ರೇಮಿ ಅವರು. ಅವ್ರಿಗೆ ಯಾರ್ಯಾರಿಗೆ ಹೆಂಗ ತಿಳ್ಕೊಂಡ್ರ ಹಂಗ ಅವ್ರಿಗೆ ಗ್ರಂಥ ಕೊಡ್ತದು. ಇಲ್ಲಿ ಹಂಗ ಕೊಡಂಗಿಲ್ಲ ಗ್ರಂಥ. ಇದು ನೀವ್ ಯಾವ್ಯಾವ ಎಂಗಲ್ದಾಗ ನೋಡ್ತೀರ ಅಂದ್ರೆ ನಡೆಯಂಗಿಲ್ಲ. ಒಂದೇ ಎಂಗಲ್ ಇದೆ ಇದಕ್ಕೆ. ಇದು ಕೇವಲ ಜ್ಞಾನ ದೃಷ್ಟಿಯಿಂದ ಈ ಗ್ರಂಥ ನಾವು ನೋಡದೇವು ಅಂತಂದ್ರೆ ಮಾತ್ರ ಇದು ತಿಳಿತದ. ಹಂಗ ಶುದ್ಧ ಜ್ಞಾನ ದೃಷ್ಟಿಯಿಂದ ನೋಡಿದಂತ ಜ್ಞಾನಿಗಳು ಬಹಳ ವಿರಳ. ಹಾಗಾಗಿ ಇದು ಯಾರ ಬೆಳಕಿಗೂ ಬರ್ಲಿಲ್ಲ, ಯಾರ ದೃಷ್ಟಿಗೂ ಬೀಳಿಲ್ಲ. ಇದರ ಚಿಂತನ ಅಂತಿಮ ಚಿಂತನೆ. ಇದು ಅಧ್ಯಾತ್ಮದಲ್ಲಿ ಅಂತಿಮ ಚಿಂತನೆ ಯಾವ್ದಾದ್ರು ಗ್ರಂಥಿದ್ರೆ ಅದು ಅಷ್ಟಾವಕ್ರ, ಇನ್ನೊಂದು ಯೋಗ ವಾಸಿಷ್ಠ. ಅಂತಿಮ ಚಿಂತನೆ ಇದು. ಇದಕ್ಕಿಂತ ಚಿಂತನೆ ಮತ್ತೆ ಯಾವುದು ಗ್ರಂಥ, ಯಾವುದು ಉಪದೇಶ ಮಾಡಕ್ ಸಾಧ್ಯ ಇಲ್ಲ. ಅಂತದ್ದು ಕೇವಲ ಜ್ಞಾನದಿಂದ ಮಾತ್ರ ನಿಮಗೆ ಮುಕ್ತಿ ಸಿಗ್ತದಂತಕ್ಕಂಥದ್ದು ಸಿದ್ಧ ಮಾಡಿ ತೋರಿಸಿದಂತ ಗ್ರಂಥ. ಗೀತೆಯಲ್ಲಿ ಪರಮಾತ್ಮ ಒಮ್ಮೆ ಅರ್ಜುನ್ಗೆ ಕರ್ಮ ಹೆಚ್ಚಂತ ಹೇಳ್ದ, ಒಮ್ಮೆ ಜ್ಞಾನ ಹೆಚ್ಚಂತ ಹೇಳ್ದ, ಒಮ್ಮೆ ಭಕ್ತಿ ಹೆಚ್ಚಂತ ಹೇಳ್ದ. ಅವ್ರವ್ರ ಬುದ್ಧಿ ಮಟ್ಟಕ್ಕದ ಹೇಳ್ಕೋತ ಮಾಡ್ಕೊತ ಹೋದ. ಆದ್ರೆ ಇಲ್ಲಿ ಜ್ಞಾನ ಬಿಟ್ರೆ ಮತ್ತದಕ್ಕೂ ಅವಕಾಶ ಇಲ್ಲ. ಜನಕ ಅನೇಕ ವಿಚಾರಗಳನ್ನ, ಪ್ರಶ್ನೆಗಳನ್ನ ಮಾಡ್ಕೋತ ಬಂದ್ರು. ತಾಯಿಯ ಗರ್ಭದಲ್ಲಿರ್ಬೇಕಾದ್ರೆ ಜ್ಞಾನಾವಸ್ಥೆನ ತಲುಪಿದಂತಹ ಅಷ್ಟಾವಕ್ರಿಗೆ ಜನಕನ ಯಾವ ಪ್ರಶ್ನೆ ಕೂಡ ಆತನಿಗೆ ಕಠಿಣ ಆಗಲಿಲ್ಲ. ಎಲ್ಲವಕ್ಕೂ ಸರಿಯಾಗಿ ಕ್ರಮಬದ್ಧವಾಗಿ ಉತ್ತರವನ್ನ ಕೊಟ್ಕೋತ ಬಂದ. ಅವಾಗ ತನ್ನ ಸ್ವರೂಪದ ಉದ್ಗಾರವನ್ನ ತೆಗ್ತಾ ಬರ್ತಾನೆ. ತನ್ನ ಸ್ಥಿತಿ, ತನ್ನ ಸ್ವರೂಪ ಸ್ಥಿತಿ, ನಾ ಯಾರು, ನನ್ನ ನಿಜವಾದ ಸ್ವರೂಪ ಏನು ಅಂತಕ್ಕಂಥದ್ದು ತಿಳಿತವನಿಗೆ. ಓದರಿದು
2ನೇ ಅಧ್ಯಾಯ 21ನೇ ಶ್ಲೋಕ ಹೋದ್ರಿ. ಓ ಜನಸಮೂಹೇಪಿ ದ್ವೈತಂ ಪಶ್ಯತೋ ಮಮ ಅರಣ್ಯಮಿವ ಸಂವೃತ್ತಂ ಸ್ವಗತಿಂ ಸರ್ವಾಣ್ಯಹಂ. ಏನೆನ್ನುವುದು ಜನ್ಮ ಸಮರ್ಥದಲ್ಲಿ ಸ ಎರಡನ್ನು ಕಾಣದೆ ಅರಣ್ಯ ಮಧ್ಯದಲ್ಲಿ ಇದ್ದಂತಿರುವ ನಾನು ಯಾವುದರಲ್ಲಿ ಆಸಕ್ತನಾದೆನು. ತತ್ವವನ್ನು ತಿಳಿದಂಥ ತತ್ವಜ್ಞಾನಿ, ಒಬ್ಬ ದಾರ್ಶನಿಕ ಏನ ನೋಡ್ತಾನಲ್ಲ ಅದು ಅವನಿಗೆ ಬೇರೆಯಾಗಿ ಕಾಣೋದೇ ಇಲ್ಲ, ಬ್ರಹ್ಮಸ್ವರೂಪೇ ಕಾಣ್ತದೆ. ಇಲ್ಲಂತ ನಾವು ನನಗೆ ಎರಡು ಅನ್ನೋದೇ ಇಲ್ಲ. ಯಾಕ? ಅದು ಬ್ರಹ್ಮ ಹೆಂಗದ? ಏಕಂ ಏವ ಅದ್ವಿತೀಯ. ಏಕಂ ಏವ ಅದ್ವಿತೀಯ, ಎರಡಿಲ್ಲ. ಅಂತ ಏಕಂ ಏವ ಅದ್ವಿತೀಯ ಸ್ಥಿತಿಯನ್ನ ಪ್ರಾಪ್ತ ಮಾಡ್ಕೊಂಡಂಥವನಿಗೆ ಜಗತ್ ಹೆಂಗ್ ಕಾಣ್ತದ? ಏಕಂ ಏವ ಅದ್ವಿತೀಯನೇ ಕಾಣ್ತದ. ನಾವ್ ಹಸಿರು ಚಸ್ಮಾ ಹಾಕೊಂಡ ಜಗ ಕಾಣ್ತದ, ಹಸಿರೇ ಕಾಣೋದಲ್ಲ. ಅಲ್ಲ, ಕಾಣ್ತದ. ಈಗ ಕಣ್ಣಿಗೆ ಕಾಣ್ತದಲ್ಲ ಇದು. ಈಗ ನಮ್ಮ ಕಣ್ಣಿಗೆ ಕಾಣ್ತದ. ಈಗ ನಾಮ ರೂಪಗಳನ್ನು ಸಹಿತವಾಗಿ ನೋಡೋದ್ರಿಂದ, ನಾನು ದೇಹ ಭಾವದಲ್ಲಿ ಇರೋದರಿಂದ ನನಗೆ ಜಗತ್ತು ಕಾಣ್ತದ. ಯಾಕಂದ್ರೆ ನಾನು ಎರಡು ದೃಷ್ಟಿಯಿಂದ ನೋಡಕತ್ತೀನಿ. ದ್ವೈತ ದೃಷ್ಟಿಯಿಂದ ಜಗತ್ತು ನೋಡಿದ್ರ ನನಗೆ ದ್ವೈತವೇ ಕಾಣ್ತದ. ಅದ್ವೈತ ದೃಷ್ಟಿಯಿಂದ ಜಗತ್ತು ನೋಡಿದೆ ಅಂತಂದ್ರ ನನಗೆ ಜಗತ್ತ ಅದ್ವೈತ ಕಾಣ್ತದ. ಅದ್ವೈತ ಕಾಣ್ತದ ಅಂದ್ರೆ ಎರಡು ಕಾಣಂಗಿಲ್ಲ. ಹಂಗ ನಾ ಏನು ನೋಡ್ಲಿ, ನನಗೆ ಎರಡು ಅನ್ನೋದೇ ಇಲ್ಲ ಅಂತ. ಎರಡು ಅನ್ನೋದೇ ಇಲ್ಲ. ಯಾಕ? ಏಕಂ ಏವ ಅದ್ವಿತೀಯ ಬ್ರಹ್ಮ ಸ್ವರೂಪ ಅದು ನಾನೇ ಆಗಿದ್ದ ಬಳಕ ನನಗೆ ಜಗತ್ತು ದ್ವೈತ ಕಾಣ್ತದೆ. ಹಂಗ ದ್ವೈತ ಕಾಣ್ತದೆ. ಹಂಗ ಏನದ? ಅದು ಬ್ರಹ್ಮ ಸ್ವರೂಪದ. ನನಗೆ ಶತ್ರುಗಳಿಲ್ಲ, ಮಿತ್ರಗಳಿಲ್ಲ, ಮಾನ ಇಲ್ಲ, ಅಪಮಾನ ಇಲ್ಲ. ನನಗೆ ಯಾವ ಕುಲ, ಜಾತಿ, ಗೋತ್ರಗಳ ಸಂಬಂಧ ಇಲ್ಲ. ಅವೆಲ್ಲದಕ್ಕೆ ಸಂಬಂಧ ಅವು. ಅವೆಲ್ಲ ಸಂಬಂಧ ಇದ್ದಿದ್ದೇ ದೇಹಕ್ಕ. ಅವ್ರು ಬರೀತಾರ ಅದಕ್ಕ, ದ್ವೈತ ಭಾವ ಅಳಿದ ಕುರುವು ಮಾತಿನಿಂದ ಹೇಳಲ್ಯಾಕೆ, ದ್ವೈತ ಭಾವ ಅಳಿದ ಕುರುವು ಮೇಲೆ ತೋರ್ಪುದು. ಒಬ್ಬ ಜ್ಞಾನಿ ನೋಡುವಂತಹ ದೃಷ್ಟಿ, ನಾವು ನಾಮ ರೂಪ ಗುಣವನ್ನ ನೋಡ್ತೀವಿ. ಜಗತ್ತಿನಲ್ಲಿ ನಾಮ ಭಿನ್ನದ, ರೂಪ ಭಿನ್ನದ, ಗುಣ ಭಿನ್ನದ. ಈ ದೃಷ್ಟಿಯಿಂದ ನಾವು ಜಗತ್ತು ನೋಡಿದ್ರ ಪ್ರತಿಯೊಬ್ಬರಿಗೆ ಜಗತ್ತು ಭಿನ್ನ 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 ಕಾಣ್ತದೆ. ನಮ್ಮ ದೃಷ್ಟಿ ಹೆಂಗದ ಹಂಗೆ ಜಗತ್ತು ಕಾಣ್ತದ. ಜಗತ್ತಿನಲ್ಲಿ ಭಿನ್ನಿಲ್ಲ, ಭಿನ್ನಿಲ್ಲ. ಆದ್ರೆ ನೋಡುವ ದೃಷ್ಟಿಯಲ್ಲಿ ಭಿನ್ನ ಇರೋದರಿಂದ ಜಗತ್ತು ಪ್ರತಿಯೊಬ್ಬರಿಗೆ ಭಿನ್ನ ಕಾಣ್ತದೆ. ಒಂದು ಆಕಳ ಒಬ್ಬ ಕಟುಕನ ಮನೆ ಮುಂದೆ ಹೋದ. ಅವ ನೋಡ್ದ ಮಾಂಸ ದೃಷ್ಟಿಯಿಂದ ಅಂತ ನೋಡ್ದ ಅದನ್ನ. ಈ ಆಕಳ ಒಳಗ ಒಂದು 100 ಕಿಲೋ ಮಾಂಸ ಹೊಂಡಬಹುದು. ಲೆಕ್ಕಾಚಾರ ನೋಡ್ದ. ಇದನ್ನ ಮಾರಿ ನಾನು ಶ್ರೀಮಂತ ಆಗಬಹುದು ಅಂತ ಅವನೊಂದು ಲೆಕ್ಕಾಚಾರ. ಅದೇ ಆಕಳು ಒಮ್ಮೆ ಚಮ್ಮಾರನ ಮನೆ ಮುಂದೆ ಹೋದ. ಅವ ಮಾಂಸ ದೃಷ್ಟಿ ನೋಡಿಲ್ಲ, ಚರ್ಮ ದೃಷ್ಟಿಯಿಂದ ನೋಡದ. ಇದ್ರ ಚರ್ಮ ತೆಗೆದ್ನಿ ಅಂದ್ರೆ 10 ಜೋಡ ಚಲೋ ಚಪ್ಪಲ್ ಆಗ್ಬಹುದು, ಮಾರಿ ಶ್ರೀಮಂತ ಆಗ್ಬಹುದು. ಆಕಳು ಒಂದೇ. ಅದೇ ಆಕಳೊಬ್ಬ ರೈತನ ಮನೆ ಮುಂದೆ ಬಂತು. ಅವಂದ ಸ್ವಲ್ಪ ಇದಕ್ಕೆ ಕಟ್ಟಿ ಹುಲ್ಲು ಹಾಕಿದ್ನಿ ಅಂತಂದ್ರೆ ಚಲೋ ಹಾಲು ಕೊಡ್ತದ, ಒಂದು ಹೋರಿಕರ ಕೊಡ್ತದ, ಹೊಲ ಉಳಕ್ ಮಸ್ತ್ ಆಗ್ತದ ಅಂತ ಹೇಳಿ ವ್ಯಾಪಾರಿ ದೃಷ್ಟಿಯಿಂದ ಅವ ನೋಡ್ದ. ಅದೇ ಆಕಳೊಬ್ಬ ಸುಸಂಸ್ಕೃತರ ಮನೆ ಮುಂದೆ ಬಂತು. ಅವಂದ 33 ಕೋಟಿ ದೇವತೆಗಳಿರ್ತಕ್ಕಂಥ ಒಂದು ವಾಸಸ್ಥಾನ, 33 ಕೋಟಿ ದೇವತೆಗಳಿರ್ತಕ್ಕಂಥ ವಾಸಸ್ಥಾನ, ಗೋ ಮಾತೆ ಬಂದ ಅಂತ ಹೇಳಿ ಅದಕ್ಕೆ ಪೂಜೆ ಮಾಡ್ದ. ಆಕಳ ಏಸವಲ್ಲಿ? ಆಕಳ ಒಂದೇ ಅದ.
ಹೆಂಗ 4 ಮಂದಿಗೆ ಭಿನ್ನ ಭಿನ್ನ ಕಾಣ್ತಲ್ಲ, ಹಂಗ ನಮ್ಮ ಭಿನ್ನ ದೃಷ್ಟಿ ಇರೋದ್ರಿಂದ ನಮ್ಮ ಯಾವ ದೃಷ್ಟಿ ಅದಲ್ಲ ಆ ದೃಷ್ಟಿ ಜಗತ್ತು ಕಾಣ್ತದ. ಆ ದೃಷ್ಟಿಯಲ್ಲಿ ಜಗತ್ತು ಕಾಣ್ತದ. ಆದ್ರೆ ಜ್ಞಾನಿಯಲ್ಲಿ ಒಂದೇ ದೃಷ್ಟಿ ಇರ್ತದ, ಒಂದೇ ದೃಷ್ಟಿ ಇರ್ತದೆ, ಭಿನ್ನ ದೃಷ್ಟಿನೇ ಇರೋದಿಲ್ಲ. ನಾಮ ರೂಪ ಗುಣವನ್ನು ಸರಿಸ್ತಾನ, ಒಳಗಿರ್ತಕ್ಕಂಥ ಅಸ್ಥಿ ಭಾತಿ ಪ್ರಿಯ ಅದಲ್ಲ ಅಷ್ಟು ನೋಡ್ತಾನ. ಎಲ್ಲ ವಸ್ತುಗಳಲ್ಲಿ ಅಸ್ಥಿ ಭಾತಿ ಪ್ರಿಯ ಒಂದೇ ಅದ, ಭಿನ್ನ ಇಲ್ಲ, ಅಲ್ಲಿ ಎರಡಿಲ್ಲ. ನಾಮ ರೂಪ ಗುಣಗಳ ಭಿನ್ನವ ಎಲ್ಲದರಲ್ಲಿ. ಅಲ್ಲಿ ಅಲ್ಲಿ ಯಾವ ಭೇದ ಇಲ್ಲ, ಅದಕ್ಕೆ ಜಡ ಚೇತನ ಇಲ್ಲ, ಜಡ ಅಜಡ ಇಲ್ಲ, ಜಡ ಜೀವರಲ್ಲಿಲ್ಲ, ಜೀವ ಜೀವರಲ್ಲಿ ಭೇದಗಳು, ಅನೇಕ ಭೇದಗಳು. 6 ಭೇದಗಳ ಸಂಬಂಧ ಇಲ್ಲ ಇಲ್ಲಿ, 6 ಭೇದಗಳ ಸಂಬಂಧ ಇಲ್ಲ. ತೋರ್ತದ, ಆದ್ರೆ ಏನು ತೋರ್ತದ ಅಂತ ಕೇಳಿದ್ರೆ ಬ್ರಹ್ಮ ತೋರ್ತದ ನಿಮ್ಗ. ನಿಮ್ಮ ದೃಷ್ಟಿ ಏಕಾಗಿರ್ತದ, ಹೀಗಾಗಿ ಒಂದೇ ಕಾಣೋದು. ನೋಡ್ತಾನಲ್ಲ ಮತ್ತ ಏನ್ ಈಚೆ ಹೊರ ಜಗತ್ತದಲ್ಲ, ಇಲ್ಲ ಭಿನ್ನ ಪ್ರಶ್ನೆ ಬರಂಗಿಲ್ಲ. ಏನ್ ಕಾಣ್ತದ ಬ್ರಹ್ಮನೇ ಕಾಣ್ತಾನ. ನೀರದ, ಈ ತಮ್ಗೆಳೋ ನೀರದ, ಇದನ್ನ ನೀರಾಗ ಮುಗಿಸಿದ್ರಿ, ಹೊರಗೂ ನೀರದ ಒಳಗೂ ನೀರು ಅದ ಇಲ್ಲ. ಈಗ ನೀವು ಒಳಗ ನೀರ ಸಣ್ಣದು, ಹೊರ ನೀರ, ನೀರೊಳಗೆ ಭಿನ್ನದೇ. ತೋರ್ತದ ಅನ್ನೋಕ್ಕಿಂತ ಅವ ಅದೇ ಆಗಿರ್ತಾನ. ಆಮೇಲೆ ಈ ದೃಷ್ಟಿಗಳು ಕೆಲಸ ಮಾಡ್ತಾವಲ್ಲ, ಇಂದ್ರಿಯಗಳು ಕೆಲಸ ಮಾಡ್ತಾವಲ್ಲ, ನಿಮ್ಮ ಇಂದ್ರಿಯಗಳು ಕೆಲಸ ಮಾಡ್ತಾವ ಇಲ್ಲ. ಈಗ ನೀವು ಹಾಗಾದ್ರೆ ಮತ್ತ ಜ್ಞಾನಿ ಹಂಗಿದ್ರ ಏನೋ ಊಟನೇ ಮಾಡ್ಬಿಡೋದು ನಂಗೈತಲ್ಲ ನಿಮ್ ಲೆಕ್ಕಕ್ಕೆ. ಅವ ಮತ್ತ ಅವನಿಗೆ ಭೇದ ಮಣ್ಣ ಅನ್ನ ಎರಡು ಒಂದೇ ಐತಲ್ಲ, ಮತ್ತೆ ಉಣ್ತಾನೆ ಹಂಗ ಅವ ಉಣ್ಬೇಕಲ್ಲ, ಮಾಡ್ತಿರ್ತಾನ. ಎಲ್ಲಿವರೆಗೆ ಅವನ ದೇಹ ಅದಲ್ಲ ಅಲ್ಲಿವರೆಗೆ ಜಗತ್ತು ಕಾಣಕತ್ತವ. ಇದು ಏನದಲ್ಲ, ಒಳಗ ನೀರದ ಹೊರಗ ನೀರದ, ಇದೇನ್ ತಂಬಿಗೆ ಉಪಾಧಿ ಆಗ್ಯದಲ್ಲ. ತಂಬಿಗೆ ಇರುತ್ತಾನ ಒಳಗೆ ಹೊರಗ ಭಿನ್ನ. ಈ ತಂಬಿಗೆ ಹೋಯ್ತಂದ್ರ ಉಪಾಧಿ ಹೋಯ್ತಂದ್ರ ಹೌದಲ್ಲ, ಎಲ್ಲಿ ತನ ಈ ಉಪಾಧಿ ಅದ ಅವನಲ್ಲಿ ಭೇದ ಕಾಣಂಗಿಲ್ಲ. ಆದ್ರೆ ಈ ಉಪಾಧಿ ಇರುತ್ತಾನ ವ್ಯಾವಹಾರಿಕವಾಗಿ ಭೇದ ಮಾಡ್ತಾನ. ನಮ್ಮಂಗೆ ಅವನು ಅನ್ನನೇ ಉಣ್ತಾನ. ಜ್ಞಾನ ಆಗ್ಯದ, ಮಣ್ಣ ಮತ್ತು ಅನ್ನ ಎರಡು ಒಂದೇ ಅನ್ನಂಗಿಲ್ಲ, ಅನ್ನಂಗಿಲ್ಲ. ಅನ್ನನೇ ಉಣ್ತಾನ, ಅನ್ನನೇ ಉಣ್ತಾನ, ಹೌದಲ್ರಿ. ಈಗ ರಾಡಿ ನೀರ ಎಲ್ಲಾ ನೀರಲ್ಲಿ ಭೇದ ಕಾಣ್ತಾನ, ನಾವು ಭೇದ ಕಾಣ್ತೇವೆ, ಅವನು ನಮಗೆ ಭೇದ ಕಾಣ. ಮತ್ತು ರಾಡಿ ನೀರ ಸ್ನಾನ ಮಾಡ್ತಾನ ಇಲ್ಲ. ಉಪಾಧಿ ಇರೋದರಿಂದ ಎಲ್ಲಿ ತನ ಈ ದೇಹದ ಒಳಗಿರ್ತಾನವ ಅಲ್ಲಿ ತನ ಲೌಕಿಕ ವ್ಯವಹಾರದಾಗಿದ್ದೇ ಇರ್ತಾನ. ಆದ್ರೆ ಅವನಿಗೆ ಏನು ಬಾಧೆ ಇಲ್ಲ, ಬಾಧೆ ಇಲ್ಲ. ವ್ಯಾವಹಾರಿಕವಾಗಿ ಜ್ಞಾನಿಗೂ ಅಜ್ಞಾನಿಗೂ ಭೇದ ಇಲ್ಲ. ಜ್ಞಾನಿಗೂ ಅಜ್ಞಾನಿಗೂ ವ್ಯಾವಹಾರಿಕವಾಗಿ ಭೇದ ಇಲ್ಲ. ವ್ಯಾವಹಾರಿಕ ಭಾವನೆ ಒಳಗ ಭೇದದ ಅರ್ಥ ಆಗ್ತದಲ್ಲ. ಭಾವನೆ ಒಳಗ ಈಗ ಒಬ್ಬ ಜ್ಞಾನಿ ವ್ಯವಹಾರ ಮಾಡ್ತಾನ, ಒಬ್ಬ ಅಜ್ಞಾನಿ ವ್ಯವಹಾರ ಮಾಡ್ತಾನ. ಅಜ್ಞಾನಿ ವ್ಯವಹಾರ ಮಾಡಿದ್ರ ಅವನಿಗೇನೋ ಒಂದ್ 200 ರೂಪಾಯಿ ಲಾಭ ಆತ ಅನ್ಕೊಳ್ಳೋಣ, ಅಥವಾ ಏನೋ ಲಾಭ ಆಗಿಲ್ಲ ಅನ್ಕೊಳ್ಳೋಣ. ಅವನ ಮನಸ್ಥಿತಿ ಏನದ,
200 ಆದಕ್ಕರ ಅವನಿಗೆ ಖುಷಿ ಪಡ್ತದ, ಏನೂ ಆಗಿಲ್ಲ ಅಂದ್ರೆ ದುಃಖ ಆಗ್ತದ. ಅದೇ ಒಬ್ಬ ಜ್ಞಾನಿ ವ್ಯವಹಾರ ಮಾಡ್ತಾನ ಅಂತ ಕೇಳಿದ್ರೆ ಇವತ್ತು 100 200 ಆಗ್ಲಿ 50 ಆಗ್ಲಿ ಆಗದೆ ಇರ್ಲಿ ಅವನಿಗೆ ಏನು ಬಾಧೆ ಇಲ್ಲ. ವ್ಯವಹಾರದಲ್ಲಿ ಭೇದ ಇಲ್ಲ, ವ್ಯವಹಾರದ ಭಾವನೆಯಲ್ಲಿ ಭೇದ ಇರ್ತದ. ಸ್ಪಷ್ಟ ಬರ್ದಾರ ನಿಜಗೊಂಡ್ರು. ಜ್ಞಾನಿ ಎಲ್ಲರಂತೆ ಉಂಡುಂಟು ಸಂಚರಿಸುವನು. ಅವ ಏನ್ ಬ್ಯಾರೇನೆ, ನಮ್ಮ ತಲೆಯಾಗೇನು ಅವ ಬ್ಯಾರೇನೆ ಇರಬೇಕು, ಹಂಗಿರ್ಲಕ್ ಸಾಧ್ಯ ಇಲ್ರಿ. ಅವ ಭಾವದಲ್ಲಿ ಏಕತ್ವ ಬರ್ತದ. ಅವನ್ ಏನು ನೋಡ್ತೀರಿ ನೋಡ್ರಿ, ಸುಮ್ನೆ ವ್ಯಾವಹಾರಿಕವಾಗಿ ನಾಮರೂಪ ಬಳಸ್ತಾನವ. ಹೊರಗಿಂದ ಹೊರಗ್ರೆ, ಹೊರಗಿಂದ ಹೊರಗ, ಒಳಗ ಅವನಲ್ಲಿ ನಾಮರೂಪ ಇರುವುದಿಲ್ಲ. ಅಸ್ಥಿ ಬಾಸ್ತಿ ಪ್ರಿಯತೆ ಇರ್ತದ. ವ್ಯಾವಹಾರಿಕವಾಗಿ ಇದು ನಂದು ತಂದು ಅಂತಾನವ, ವ್ಯಾವಹಾರಿಕವಾಗಿ ಇರ್ತದೆ ಹೊರತಾಗಿ ಒಳಗಿಲ್ಲ. ಒಳಗವನಲ್ಲಿ ಯಾವುದು ದ್ವೈತ ಭಾವ ಇರುವುದಿಲ್ಲ. ಅದಕ್ಕೆ ನಿಜಗೊಂಡ್ರು ಬರೆದರು, ಬಳಸದಿರ ದ್ವೈತವನು ಬಾಯದೋಳು. ಯಾಕಂದ್ರ ಹೊರಗ ದ್ವೈತ ಅದ, ಜಗತ್ತು ದ್ವೈತದ. ದೋಸೆ ದುನಿಯಾ ಎರಡಿದ್ರೆ ಜಗತ್ತು. ಎರಡು ಬೇಕು, ಎರಡು ಬೇಕು. ಎರಡು ಇಲ್ಲ ಅಂತಂದ್ರ, ದ್ವೈತ ಇಲ್ಲ ಅಂದ್ರ ಅದ್ವೈತ ತಿಳ್ಕೊಳಕ್ ಆಗಂಗಿಲ್ಲ. ದ್ವೈತ ಇಲ್ಲ ಅಂದ್ರ ಅದ್ವೈತ ತಿಳ್ಕೊಳಕ್ ಆಗಂಗಿಲ್ಲ. ದ್ವೈತ ಬೇಕೇ ಬೇಕು, ಬೇಕೇ ಬೇಕು. ಒಂದು ಕಟ್ಟಿಗೆ ಅದ, ಕಟ್ಟಿಗೆಗೆ ಅದನ್ನ ಮುರಿಯಂಗಿಲ್ಲ, ತಿಕ್ಕಂಗಿಲ್ಲ, ಅದನ್ನ ಸಣ್ಣ ಮಾಡ್ಬೇಕು. ಕಟ್ಟಿಗೆ ಅದ, ಸಣ್ಣ ಮಾಡ್ಬೇಕು, ಅದನ್ನ ಮುರಿಯಂಗಿಲ್ಲ, ಏನು ಮಾಡಂಗಿಲ್ಲ, ಅದನ್ನ ಸಣ್ಣ ಮಾಡ್ಬೇಕು. ಹೆಂಗ್ ಮಾಡ್ತೀರಿ? ಬಾದು ದೊಡ್ಡದಿಟ್ಟು ಬಿಡ್ರಿ, ಬಾದು ದೊಡ್ಡದಿಟ್ರೆ ಸಣ್ಣದಾಗ್ತದಿಲ್ಲ. ಹಂಗ ದ್ವೈತ ಮತ್ತು ಅದ್ವೈತ ನೀವು ಎರಡವ ಇವು. ಅದು ಸಣ್ಣದ ಯಾವಾಗಾಯ್ತು? ಪಕ್ಕ ತೆಳಗೆ ಹೇಳ್ಬೇಕಂದ್ರೆ ಈಗ ಇದು 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 ಏನದ? ಈಗ ಸಣ್ಣದೋ, ಉದ್ದದೋ, ಗಿಡ್ಡದೋ, ಕರಗದೋ, ನಮ್ಮದೋ, ಏನದ? ಏನ್ ಹೇಳ್ತೀರಿ ಇದಕ್ಕ? ಸಣ್ಣದೋ, ಉದ್ದೋ, ಗಿಡ್ಡೋ ಏನಂತೀರಿ ಇದಕ್ಕ? ಏನಲ್ಲ. ಈಗ ಚಲೋ ಆಯ್ತು, ಸಣ್ಣ ಆಯ್ತು, ಗಿಡ್ಡ ಆಯ್ತು, ದಮ್ಮ ಆಯ್ತು, ಕಿರಿದಾಯ್ತು. ಏನಲ್ಲಿ ಯಾವಾಗ ಆಗ್ತದ? ಅದ್ವೈತ ತತ್ವವನ್ನ ನಿಮ್ಮ ತಿಳಿವಳಿಕೆ ಕೊಡ್ಬೇಕಂತಂದ್ರೂ ಕೂಡ ದ್ವೈತ ಬೇಕು. ದ್ವೈತ ಐತ್ ಅಂತ ಹೇಳಿ ಅದ್ವೈತ ಅನುಭವಕ್ಕೆ ಬರ್ತದ, ಇಲ್ಲ ಅಂದ್ರೆ ಬರುದಿಲ್ಲ. ಎಲ್ಲಿ ಭೇದ ಕಾಣ್ತದಲ್ಲ ಜಗತ್ತ ಐತಿ. ಆದ್ರ ಜ್ಞಾನಿ ಹೊರಗ ದ್ವೈತ ರೂಪದಾಗಿರ್ತಾನ, ಒಳಗ ಅದ್ವೈತ ರೂಪದಾಗಿರ್ತಾನ. ವ್ಯಾವಹಾರಿಕವಾಗಿ ಯಾರ ಜೊತೆ ಹೆಂಗ ಮಾತಾಡ್ತಾನ. ಈಗ ನಿಮ್ಮ ಮನೆಗೆ MLA ಬಂದ, ಅವನ ಜೊತೆ ಅವ್ರ PN ಬರ್ತಾನ. ನಾವು ಅದ್ವೈತಗಳಲ್ಲಿ ನಾವೆಲ್ಲ ಸರ್ವರಲ್ಲಿ ಬ್ರಹ್ಮನನ್ನೇ ಕಾಣವರು ಅಂದ್ರ ಈ ಭಾವದಿಂದ ಅವ್ರಿಬ್ರು ನೋಡಿದ್ರೆ ಆಜು ಬಾಜು ಕುರ್ಚಿ ಹಾಕಿ ಕುಡಿಸಿದ್ರಂದ್ರ ಚಲೋ ಆಯ್ತು ಗದ್ಲ. ಅವನಿಗೆ ಎಲ್ಲಿ ಕುಂಡ್ರಿಸ್ಬೇಕು ಅಲ್ಲಿ ಕುಂಡ್ರಿಸ್ಬೇಕು, ಅವನ PAಗೆ ಎಲ್ಲಿ ಕುಂಡ್ರಿಸ್ಬೇಕು ಅಲ್ಲಿ ಕುಂಡ್ರಿಸ್ಬೇಕು. ಇದು ವ್ಯವಹಾರಕ್ಕೆ ರೀತಿ ಎಲ್ಲ ಇದು. ನಮ್ಮ ಅದ್ವೈತಗಳ್ರಿ ನಾವ್ ಇಬ್ರು ಸಮನಾಗೆ ನೋಡವ್ರ ಅಂದ್ರ ನಮ್ಮಲ್ಲಿ ಭೇದ ಇಲ್ಲ, ನಮ್ಮಲ್ಲಿ ನಾಮರೂಪ ನಾವು ನೋಡಂಗಿಲ್ಲ, ನಾವು ಅದ್ವೈತಿಗಳು. ಅದ್ವೈತ ಒಳಗಿರ್ಲಪ್ಪ, ಅವ್ರಿಬ್ಬರಲ್ಲಿ ಸಮಭಾವ ಒಳಗಿರ್ಲಿ. ಹೊರಗೆ ವ್ಯಾವಹಾರಿಕವಾಗಿ ನೀವು ಅವನು ಭೇದ ತೋರಿಸ್ಬೇಕಾಗ್ತದೆ. ಭಾವದ ಮಂದಿ ಅವ ಇಬ್ಬರಲ್ಲಿ ನಿಮ್ಮಲ್ಲಿ ಒಳಗಿನ ಏನು ಭೇದ ಇರಬಾರ್ದು. ಭೇದ ಅವ MLAಗೂ ನಿನ್ನಲ್ಲಿ ಅಷ್ಟೇ ಗೌರವ ಇರ್ಲಿ, ಅಷ್ಟೇ ಪ್ರೀತಿ ಇರ್ಲಿ, PAನಲ್ಲಿ ಅಷ್ಟೇ ಗೌರವ ಅಷ್ಟೇ ಪ್ರೀತಿ ಇರ್ಲಿ. ಹೊರಗೆ ಅವ್ರಿಗೆ ಟ್ರೀಟ್ಮೆಂಟ್ ಮಾಡ್ಬೇಕಾದ್ರ ಎಲ್ಲ ಮಾಡ್ಬೇಕಾಗ್ತದೆ. ಎಲ್ಲೇ ಇಡಬೇಕು, ಎಲ್ಲೇ ಇಡಬೇಕು. ಒಳಗೆ ನಿನ್ನೊಳಗ ಈಗ ಆಕಳ ಅದು ಬ್ರಹ್ಮ ಹೌದಾ ಇಲ್ಲ? ಆಕಳ ಬ್ರಹ್ಮ. ಬ್ರಹ್ಮ ಭಕ್ತು ಅಂತ ಅದಕ್ಕೆ ಬುಟ್ಟೆ ರೊಟ್ಟಿಯಲ್ಲಿ ಹಾಕ್ತಾರ ಅದಕ್ಕೆ ಆಕಳಿಗೆ. ಅದು ಬ್ರಹ್ಮದಲ್ಲ ಇಲ್ಲ, ಅದು ಬ್ರಹ್ಮ ಅಲ್ಲ. ಮತ್ತೆ ಅದಕ್ಕೇನು ಬುಟ್ಟೆ ರೊಟ್ಟಿ ಹಾಕ್ಬಿಡ್ರ ಅದಕ್ಕೆ?
ಅದಕ್ಕೇನ್ ಮಾಡ್ಬೇಕು, ತಲೆ ಮೇಲೆ ಕೈ ಆಡಿಸಿ ಒಂದಷ್ಟು ಹುಲ್ಲ ಕೊಟ್ಟು ಕಳಿಸ್ಬೇಕು ಅಷ್ಟೇ. ಮನೆ ಕರ್ಕೊಂಡು ಮಕ್ಳಿಗೆ ಹತ್ತದಕ್ಕ ಅದು ಬ್ರಹ್ಮದಲ್ಲ ಮತ್ತ. ಅದಕ್ಕೆ ನಿಜಗೊಂಡ್ರು ಏಳರ ಶಾಸ್ತ್ರ ಹಾಕೊಡುದಿಲ್ಲ. ಬಳಸದಿರ ಅದ್ವೈತವನ್ನು ಬಾಯದೊಳು ತಿಳಿ ನಿನ್ನಳು ಏಕೋಭಾವದೊಂದೊಡಗೂಡಿ. ನಿನ್ನ ಒಳಗೆ ತಿಳ್ಕೋ. ಹೀಗೆ ಕೇಳ್ದ ಶಾಸ್ತ್ರ. ಎಲ್ಲವೂ ಬ್ರಹ್ಮ, ಸರ್ವಂ ಕಲ್ವಿದಂ ಬ್ರಹ್ಮ. ಹಿಂಗೆ ಹೊಂಟ ಅಹಂ ಬ್ರಹ್ಮಾಸ್ಮಿ ಅಹಂ ಬ್ರಹ್ಮಾಸ್ಮಿ, ನಾನು ಬ್ರಹ್ಮ ಜಗತ್ತು ಬ್ರಹ್ಮ, ನಾನು ಬ್ರಹ್ಮ ಜಗತ್ತು ಬ್ರಹ್ಮ, ಎಲ್ಲವೂ ಬ್ರಹ್ಮ ಅಂತ ಹೊಂಟ ಒಂದು ಮದವೇರದ ಆನೆ ಬರ್ತಿತ್ತು. ಅದ್ರ ಮ್ಯಾಗೊಬ್ಬ ಮಾವತ್ ಕೂತಿದ್ದ. ಅವ ಹೇಳ್ತಿದ್ದ, ಆನೆಗೆ ಮದ ಏರಿದ ಸರಿ, ಅದು ಹೊಡಿತ ಸರಿ ಅಂತ ಅಂತಿದ್ದವ. ಇವಂದ ನಾನು ಬ್ರಹ್ಮ ಅದು ಬ್ರಹ್ಮ, ಬ್ರಹ್ಮಗ್ ಬ್ರಹ್ಮ ಹೊಡಿತದ ಅಂತವ. ಬ್ರಹ್ಮಗ್ ಬ್ರಹ್ಮ ಹಾನಿ ಮಾಡ್ತದೆ ಅಂದ್ರೆ ಸಾಧ್ಯಲ್ಲ ನಾವ ಹೇಳ್ತಿದ್ದ. ಅವ್ನ ಯಾಕೂತ್ ಸರಿಯೋ ಅಂದ್ರ ಕೇಳಿಲ್ಲ. ಬ್ರಹ್ಮ ಬ್ರಹ್ಮ ಅನ್ಕೋತ ನಾನು ಬ್ರಹ್ಮ ಅದು ಬ್ರಹ್ಮ ಬಿಟ್ಟು ತೇಡ್ರ ಹೊಂಡ್ಲೆ ಒಂದು ಓರ್ ಗುರುಗಳು ಪಾದಕ್ಕೆ ಬಿದ್ದಾವ. ಗುರುಗಳು ನೀವು ನನಗ್ ತಪ್ಪು ಹೇಳಿದಂದವ, ನನಗ್ ತಪ್ಪು ಉಪದೇಶ ಮಾಡ್ರಿ. ನಾನು ಬ್ರಹ್ಮ ಜಗತ್ತು ಬ್ರಹ್ಮ ಎಲ್ಲ ಜೀವರಾಶಿಗಳು ಬ್ರಹ್ಮ ಅಂತ ಉಪದೇಶ ಮಾಡಿರಿ. ಅದು ಆನಿ ಬ್ರಹ್ಮ, ಈ ಬ್ರಹ್ಮ ಹೊಡೆದು ಬಿಡ್ತು. ತಪ್ಪು ಹೇಳಿರ್ ತಪ್ಪು ಉಪದೇಶ ನಿಮ್ಗೆ ತಪ್ಪದ ನಾವು. ಅವಾಗ ಗುರುಗಳಂದ್ರು, ಅದ್ರ ಮ್ಯಾಗ ಒಬ್ಬ ಕೂತ್ ಅದು ಬ್ರಹ್ಮ ಹೇಳ್ತಿತ್ತಲ್ಲಪ್ಪ ಸರಿ ತಳಿ. ಅಲ್ಲೊಂದು ಬ್ರಹ್ಮ ಹೇಳ್ತಿರ್ತಿಲ್ಲ, ಅದು ಹೇಳೋದೊಂದು ಬ್ರಹ್ಮ ಅಲ್ಲ, ಅದ್ರ ಮ್ಯಾಗ ಕೂತೊಂದು ಹೇಳ್ತಿತ್ತಲ್ಲ. ಇದಕ್ಕೆ ಮತ್ತೆ ಆ ಬ್ರಹ್ಮ ಮಾತೆ ಕೇಳಿಲ್ಲ ನೀನು. ತಿಳುವಳಿಕೆ ತಪ್ಪಾಗ್ಬಾರ್ದು. ಅದಕ್ಕೆ ನಿಜಗೊಂಡ್ರು ಎಲ್ಲಾನು ಹೇಳ್ಕೊತ ಬಂದಾರ. ಬಳಸದಿರ ಅದ್ವೈತ. ಹೊರಗೆ ನೀನು ದ್ವೈತದಾಗಿ ಜಗತ್ತು ದ್ವೈತದ ಪ್ರತ್ಯಕ್ಷ ದ್ವೈತದ, ಅಲ್ಲಿ ದ್ವೈತ ರೂಪದಾಗಿ ವ್ಯವಹಾರ ಮಾಡು. ಒಳಗ ನಿನ್ನಲ್ಲಿ ನಾಮರೂಪ ತೆಗೆದು ತಗೋ. ನಿನ್ನ ವ್ಯಾವಹಾರಿಕವಾಗಿ ಈಗ ಬಾಳೆಹಣ್ಣ ಅಥವಾ ಮೋಸಂಬಿ ಹಣ್ಣ ತೊಗೊಂಬಂದಿರಿ, ಆ ತೊಗೊಂಬರ್ಬೇಕಾದ್ರೆ ಶಿಪ್ಪಿ ಜೊತೆ ತೊಗೊಂಬಂದಿರಿ, ಹೌದಾ ಇಲ್ಲ? ನಾವು ಶಿಪ್ಪಿ ಜೊತೆ ರೊಕ್ಕ ಕೊಡ್ತಂದು ಎಲ್ಲ ಕೂಡ ತಿಂತಿರೋದ್ರೆ ರುಚಿ ಆಗ್ತದ? ಕೊಡ್ಬೇಕಾದ್ರೆ ರೊಕ್ಕ ಕೊಟ್ಟು ತೊಗೊಂಬಂದಿರಿ, ಅದಕ್ಕೆ ಶಿಪ್ಪಿಗೆ ರೊಕ್ಕ ಕೊಟ್ಟು ತೊಗೊಂಬಂದಿರಿ ನೀವು. ಅದು ಇಲ್ಲ ನಾವು ಎಲ್ಲಾ ಕೂಡ ರೊಕ್ಕ ತೊಗೊಂಬಂದೇವು, ಇದಕ್ಕೆ ನಾವೆಲ್ಲಾ ಕೂಡ ತಿಂತೇವಂದ್ರ ಬಗರವಾಗತ್ತದ. ಮ್ಯಾಗಿಂದ ನಾಮರೂಪ, ಅದು ನಾಮರೂಪ ಮ್ಯಾಗಿಂದ ತಗೊಟ್ಟಿ ಕಿತ್ತು ಒಗಿಬೇಕದನ್ನ. ಒಳಗಿನ ಅಸ್ಥಿ ಮಾತ್ರ ಇರ್ತವೆ, ಒಳಗ್ ತಗೋಕಾರ. ಆದ್ರೆ ವ್ಯವಹಾರಕ್ಕೆ ತಗೋಬೇಕಾದ್ರೆ ಎರಡು ಕೂಡ ತಗೋರಿ ನೀವು. ವ್ಯವಹಾರಕ್ಕೆ ನೀವು ಅದು ಏನ್ ಕೆಲಸ ಮಾಡೋದು ಗೊತ್ತಾ? ನಾಮರೂಪ ಆ ವಸ್ತುವನ್ನ ಪ್ರೊಟೆಕ್ಟ್ ಮಾಡ್ಯದ, ರಕ್ಷಣೆ ಮಾಡ್ಯದ. ಅಸ್ಥಿ ಬಾತಿ ಪ್ರಿಯ ಹಿಂಗ ಓಪನ್ ಇಡಕ್ ಬರಂಗಿಲ್ರಿ ಅದು. ಅದಕ್ಕೆ ಸ್ವಲ್ಪ ರಕ್ಷಣೆ ಬೇಕು. ಈಗ ಬೆಲೆ ಬಾಳ್ತಕ್ಕಂತ ವಸ್ತು ನೀವು ತಿದ್ರೆ ಲಾಕರ್ದಾಗ ಇಟ್ಟಿರಲ್ಲ, ಬೆಳ್ಳಿ ಬಂಗಾರ ರೊಕ್ಕ ರೂಪಾಯಿ ಲಾಕರ್ದಾಗ ಇಟ್ಟಿರಲ್ಲ, ಹಂಗ ಅದಕ್ಕೆ ಲಾಕ್ ಬೇಕಂತ ಅಸ್ಥಿ ಬತ್ತೆ ಕಿಮ್ಮತ್ತಿನ ವಸ್ತು ಅದು. ಎಲ್ಲಿ ಬೇಕಂದ್ರೆ ಇಡಕ್ ಬರಂಗಿಲ್ಲ ಅದನ್ನ. ಅದಕ್ಕೆ ನಾಮರೂಪ ಮುಚ್ಚ ಹಾಕ್ಯದ. ನೀವು ಖರೀದಿ ಮಾಡ್ಬೇಕು, ಎಲ್ಲ ಕೂಡ ಖರೀದಿ ಮಾಡ್ರಿ. ಅದ್ರ ತಗೋಬೇಕಂತಂದ್ರೆ ಹೆಂಗ ಬಾಳೆ ಶಿಪ್ಪಿ ತೆಗೆದು ತಿಂತಿರಲ್ಲ, ಹೆಂಗದು ಮೋಸಂಬಿ ಶಿಪ್ಪಿ ತೆಗೆದು ತಿಂತಿರಲ್ಲ, ದಾಳಿಂಬರ ಶಿಪ್ಪಿ ತೆಗೆದು ತಿಂತಿರಲ್ಲ, ಹಂಗ ಒಳಗ ತಗೋಬೇಕಾದ್ರ, ಅಂತರಂಗದ ತಗೋಬೇಕಾದ್ರೆ ನಾಮರೂಪ ಬಿಡಬೇಕು, ಅಸ್ಥಿ ಬಾತ್ಯ ತಗೋಬೇಕು. ಅವಾಗೇನದ ಆನಂದದ ನೋಡ್ರಿ, ಆನಂದದ. ಅಲ್ಲಿ ದುಃಖ ಇಲ್ಲ. ನಾಮರೂಪ ಒಳ ಹೋಯ್ತತಿ ಭೇದ ಚಲ ಆಗ್ತದ, ದುಃಖ ಚಲ ಆಗ್ತದ. ಆ ನಾಮರೂಪ ಮತ್ತಲ್ಲಿ ಅನುಕೂಲ ಪ್ರತಿಕೂಲ ಚಲ ಆಗ್ತದ. ಆ ನಾಮರೂಪ ಅನುಕೂಲ ಇತ್ತು ಖುಷಿ ಆಗ್ತದ, ನಾಮರೂಪ ಪ್ರತಿಕೂಲ ಇತ್ತು ದುಃಖ ಚಲ ಆಗ್ತದ. ನಾಮರೂಪ ಹೊರಗೆ ಬಿಟ್ರಪ್ಪ ಅಂತಂದ್ರೆ ನೀವು ಅಸ್ಥಿ ಬತ್ತಿ ಸತ್ಯವನ್ನ ತಗೊಂಡ್ರಿ, ನೀವು ಸತ್ಯವನ್ನೇ ತಗೊಂಡ್ರಿ. ಒಳಗೆ ಮ್ಯಾಗಿನ ಸುಳ್ಳದು ಪರದೆ ಅಲ್ಲಿ ಹೊರಗಿಂದವರೆಗೆ ಬಿಟ್ಟು ಬಂದು ಒಳಗೆ ತಗೊಂಡ್ಬಿಡಕ್ಕೆ ಆನಂದದ. ಈ ರೀತಿಯಾಗಿ ಜ್ಞಾನಿ ಆ ತತ್ವವನ್ನ ತಿಳ್ಕೊಂಡಂತಹ ಜ್ಞಾನಿ ಜಗತ್ತನ್ನು ನೋಡುವ ದೃಷ್ಟಿ ಇರ್ತದೆ. ಈಗೊಬ್ಬ ಅವಾಗ ಸಕ್ರಿ ಗೊಂಬೆಗಳು ಬರ್ತಿತ್ತು ಹೋಳಿ ಹುಣ್ಣಿ ಟೈಮ್ದಾಗ. ಈಗೂ ತರ ಮಾಡ್ತಾರ, ಹೌದಲ್ರಿ? ಹೋಳಿ ಹುಣ್ಣಿ ಮಾಡ್ತಾರಲ್ಲ, ಅದು ಸಕ್ರಿ ಅನೇಕ ಗೊಂಬೆಗಳು ಇರ್ತಿತ್ತು. ಆ ಗೊಂಬೆಗಳೊಳಗ ಮನುಷ್ಯರದು, ದೇವತೆಗಳದು, ಆನೆ, ಕುದುರೆ, ಒಂಟಿ, ನಾಯಿ ಎಲ್ಲದ್ರದ್ದು ಇರ್ತಿತ್ತು. ಹೌದು. ತಿಳಿಯಾದಂತ ಹುಡುಗ ಏನ್ ಮಾಡ್ತಿದ್ದ ಅಂತಂದ್ರೆ, ಅತ್ತಿ ಬಾಲಕ ತನಗೆ ಯಾವ್ದು ಇಷ್ಟ ಅಲ್ಲ ಅದೇ ಬೇಕು ನಾವು. ಅವೆಲ್ಲ ಗೊಂಬೆ ಒಳಗೆ ಸಕ್ರೆ ಅಷ್ಟೇ ಇರ್ತದ. ನಾಯಿದ್ರೊಳಗೂ ಅಷ್ಟೇ ಇರ್ತದ, ಕತ್ತದ್ರೊಳಗೂ ಅಷ್ಟೇ ಇರ್ತದ, ಆನೆದ್ರೊಳಗೂ ಅಷ್ಟೇ ಇರ್ತದ, ಮನುಷ್ಯರೊಳಗೂ ಇರ್ತದ, ದೇವತೆಗಳ ಗೊಂಬೆ ಒಳಗೂ ಅಷ್ಟೇ ಇರ್ತದ. ಅತ್ತೆ ಬಾಲಕ ಏನ್ ಮಾಡ್ತಾನೆ, ನನಗೆ ಆನೆದೇ ಬೇಕಂತ.
ಆನೆದ್ ಇಲ್ಲ ಅಂದ್ರೆ ಅಳ ಚಲೋ ಮಾಡ್ತದ. ಮತ್ತೊಂದು ಕತ್ತದ ಕೊಟ್ರೆ ತೊಳಲ್ಲ ಅವ, ಅಲ್ಲ ಅಂತ ನಾವು ಬೇಡ ಅಂತ ನಾವು. ಅಜ್ಞೆ ಬಾಲಕ ಹೆಂಗ ಗೊಂಬೆ ಒಳಗೆ ಶ್ರೇಷ್ಠತೆ ಕನಿಷ್ಠತೆ ನೋಡ್ತಾನಲ್ಲ, ಕನಿಷ್ಠತೆ ನೋಡ್ತಾನಲ್ಲ, ತಿಳಿದಂತವ ಯಾವ್ದೋ ಒಂದು ಕೊಡುವಪ್ಪ ಅಂತ ನಿಮ್ ಕೈ ಕೊಟ್ರಿ, ಯಾವ್ದೋ ಒಂದು ಕೊಡುವ ಮರ ಏನ್ ಮಾಡುದು, ನಾನ್ ಬೇಕಾಗಿ ಸಾಕ್ರಿ. ಹೌದಾ ಇಲ್ಲ? ಮೂಲ ನನಗೆ ಏನ್ ಬೇಕಾಗಿರೋ ಸಕ್ರಿ, ನೀ ನಾಯಿದರೆ ಕೊಡು, ಮನುಷ್ಯರದರೆ ಕೊಡು, ದೇವತೆಗಳದ ಕೊಡು, ಏನು ಫರಕ್ ಮಾಡಂಗಿಲ್ಲ. ಅವನಿಗೇನು ಭೇದ ಅದ್ರಾಗ? ಏನು ಭೇದ ಇಲ್ಲ, ಅವನಿಗೆ ಬೇಕಾಗಿ ಸಕ್ರಿ. ಅದು ಯಾವ ರೂಪದಾಗ ಇರಕ್ಕಿಲ್ಲಕ್ಕ. ತಿಳಿಲಾರ್ದವ್ ಹೆಂಗ ಶ್ರೇಷ್ಠ ಕನಿಷ್ಠ ಮಾಡಿಸ್ತಾನಲ್ಲ, ತಿಳಿದವ್ ಹೆಂಗ ಅವನಿಗೆ ಏನು ಹಂಗ ಜ್ಞಾನಿ ಈ ಜಗತ್ತ ನೋಡ್ತಿರ್ತಾನ. ಅಲ್ಲಿ ಬೇಕು ಬೇಡ ನಂಗ ಏನದ ಸತ್ಯ ಒಂದು ತೋಗ್ಬಿಡ್ತಾನ. ಎದ್ರಾಗ ಯಾಕಿರ್ಲಿಕ್ಕೆ ಅದು ನಾಯಿ ಒಳಗಿರ್ಲಿ ಆನಿ ಒಳಗಿರ್ಲಿ ಸಕ್ರೆ ನೋಡವ. ಹಂಗ ಅದಕ್ಕೆ ಬರೀತಾನ ಪರಮಾತ್ಮ, ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣ ಗವ್ಯಸ್ತಿನಿ ಸುನಿಚೈವ ಸಪಾಕಿ ಪಂಡಿತ ಸಮದರ್ಶನ. ಆತ್ಮಜ್ಞಾನಿ ಪುರುಷ ಹೆಂಗ ನೋಡ್ತಾನ ಅಂತ ಕೇಳಿದ್ರೆ, ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣ ಗವ್ಯಸ್ತಿನಿ, ಒಬ್ಬ ಪಂಡಿತ, ಶಾಸ್ತ್ರವಂತ ಹೇಳಿದಂತ ಪಂಡಿತ, ಒಬ್ಬ ಚಾಂಡಾಲ, ಆಮೇಲೆ ಒಂದು ಆಕಳ, ಒಂದು ನಾಯಿಯಲ್ಲಿ ಕೂಡ ಸಮದರ್ಶನ. ಸಮದರ್ಶನ ಯಾವಾಗ ಆ ತತ್ವ ತಿಳ್ಕೊಂಡಕ್ರ. ನಾಮದೇವ ಮೊದಲು ತತ್ವ ತಿಳ್ಕೊಂಡಿತ್ತಿಲ್ಲ. ಪಾಂಡುರಂಗನ ಮೂರ್ತಿ ಒಳಗೆ ಅಷ್ಟೇ ಪಾಂಡುರಂಗ ಕಾಣ್ತಿದ್ದವ, ಪಾಂಡುರಂಗ ಮೂರ್ತಿ ಅಷ್ಟೇ ಕಾಣ್ತಿದ್ದ. ಗೊತ್ತ ನಿಮ್ಗೆಲ್ಲ ಕರೆದ್ರೆ ಹಿಂಗ ಬಂದ್ಬಿಡ್ತಿದ್ದವ, ಬಾರೋ ಪಾಂಡುರಂಗ ಊಟ ಮಾಡೋಣ ಬಂದ್ಬಿಡ್ತಿದ್ದವ, ಆಟ ಆಡೋಣ ಮಾತ್ರ ಬಂದ್ಬಿಡ್ತಿದ್ದ. ಅದಕ್ಕೆ ಮತ್ತೆ ಬಹಳ ಹಿಂದ ಕತೆ ಅದ. ಅದಕ್ಕ ಗೋರ ಕುಂಬಾರ ಹಿಂಗ ತಲಿ ಬಡಿಬೇಕಂತಂದ್ರ ಕಚ್ಚ ಅಂತ ಅಂದ, ಸುಟ್ಟು ಬಂದ್ಬಿಡ್ತಾವನಿಗೆ. ಓಡ್ ಹೋದ ಪಾಂಡುರಂಗ ಗುಡಿ ಕಡೆನೆ. ಪಾಂಡುರಂಗ ನೀನು ಭಕ್ತವ ಕುಂಬಾರ ಕಚ್ಚ ಅಂತ ಅವ ಹೇಳುದು ಬರಬಾರ್ದಪ್ಪ. ನಾವು ಪಕ್ಕ ಮಾಡಲ್ಲ, ನಾವು ನನಗೆ ಬರಂಗಿಲ್ಲ. ನಾವು ಪಾಂಡುರಂಗ ನನಗೆ ಬರಂಗಿಲ್ಲ. ನಾವು ಯಾರು ಮಾಡ್ತಾರ ಅಲ್ಲಿ ಗುರು ಅದ, ನಾವು ಉತ್ಸವಕ್ಕೆ ಚರತ್ತದ ಅವನೇ ಮಾಡಕೊಟ್ಟು ಒಂದ್ ನನಗ್ ಕರ್ಕೊಂಡ್ ನಡಿ ನಾವು. ನಾ ಬರಂಗಿಲ್ಲ ಬೈತಾನವ. ಈ ಸರಿ ಇದಕ್ಕೆ ಹೆಂಗ್ ಕಚ್ಚ ಬಿಟ್ಟಿದಿ ಬೈತಾನ ನನಗೆ. ನಾ ಬರ್ದಲ್ಲಿ ನೀನೇ ಹೋಗಲ್ಲ. ನಾವು ಎಲ್ಲರ ಅದ ನಮ್ದೆಲ್ಲದ ಹೋಗಂತ ಕಳಿಸ್ದ. ಅಲ್ಲಿ ಹೋದ ಬಳಿಕ ಲಿಂಗದ ಮೇಲೆ ಕ್ಯಾರೆಟ್ ಮುಕ್ಕೊಂಡಿದ್ದ ನಾವು. ವಿಸೋಬಕ್ಕೇಚರ್ ವಯಸ್ಸಾಗಿತ್ತು. ಒಂದ ಅಲ್ಲಪ್ಪ, ಲಿಂಗದ ಮೇಲೆ ಕಾಲಿಟ್ಟು ಮಕ್ಕೊಂಡಿಲ್ಲ, ಲಿಂಗ ಇಲ್ಲಾರ ಜಾಗದಾಗ ಕಾಲ್ ಇಡಬೇಕಿಲ್ಲ. ನನಗೆ ವಯಸ್ಸಾಗ್ಯದಪ್ಪ, ಎಲ್ಲಿ ಲಿಂಗ ಇಲ್ಲ ಅಲ್ಲಿ ನೀನೇ ಎತ್ತಿ ಕಾಲಿಡು ಅಂಬತ್ತರ ಎತ್ತಿ ಇಡ್ಬೇಕಾದ್ರೆ ಅಲ್ಲೇ ಲಿಂಗುದು. ಅವಾಗಂದ ಪಾಂಡುರಂಗ ಹೇಳಿದ್ ಬರಬರ್ ಜಾಗ ಕಳ್ಸಾನ, ಬರಬರ್ ಜಾಗ ಕಳ್ಸಾನ ಅಂಬೇಕಾರೆ ಅಲ್ಲಿ ಸೇವಾ ಮಾಡ್ದ. ಆಪ್ತ ಅಂಗ ಸ್ಥಾನ 4 ಸೇವಾ ಬೇಕು ಗುರುವಿಂದು. ಆಪ್ತ ಅಂಗ ಸ್ಥಾನ ಸದ್ಭಾವ 4 ಸೇವಾ ಮಾಡ್ಬೇಕ್ರಿ. ಯಾಕಂತಂದ್ರ ಶಿವ ಅಭಿಷೇಕ್ ಪ್ರಿಯ, ವಿಷ್ಣು ಅಲಂಕಾರ ಪ್ರಿಯ, ಸದ್ಗುರು ಸೇವಾ ಪ್ರಿಯ. ಗುರುವಿಗೆ ಅಭಿಷೇಕ ನಡೆಯಂಗಿಲ್ಲ, ಗುರುವಿಗೆ ಅಲಂಕಾರ ನಡೆಯಂಗಿಲ್ಲ. ಗುರು ಒಲಿಬೇಕಂದ್ರೆ ಸೇವಾ ಮಾಡ್ಬೇಕು. ಆಪ್ತ ಅಂಗ ಸ್ಥಾನ ಸದ್ಭಾವ. ಸುಮ್ನೆ ಗುರು ಕೃಪೆ ಆಗಂದ್ರ ಆಗುದಿಲ್ಲ. 12 ವರ್ಷ ಕುದುರಿ ಚಾಕರಿ ಮಾಡೋರು ಸಿದ್ಧಾರೂಢರು ಏನ್ ಶಾಸ್ತ್ರ ಕೇಳುದಿಲ್ಲ, ಏನಿಲ್ಲ, ಉಂಡೇನು ತಿಂದನು ಏನು ಕೇಳುದಿಲ್ಲ, ಬರೀ ಕುದುರಿ ಚಾಕರಿನೇ. 12 ವರ್ಷ, 1 ವರ್ಷ ಅಲ್ಲ 12 ವರ್ಷ ಬರೀ ಕುದುರೆ ಚಾಕರಿನೇ ಮಾಡೋದು. ಬರೀ ಹೊಳೆ ನೋಡಿತ್ತಲ್ಲ ಅವನಿಗೆ. ಆಪ್ತ ನಮ್ಮ ಮನೆ ಬೀಗರ್ ಬಂದ್ರೆ ಹೆಂಗ್ ಸೇವೆ ಮಾಡ್ತಾವ್ರು. ಮನೆ ಯಾರೇ ಬಂದ್ರ ನಾವು ಹೊರಗ್ ಚಾಪಿ ಮ್ಯಾಗ ಮಕ್ಕೊಂಡು ಅವ್ರಿಗೆ ಚಲೋ ಚಾಪಿ, ನಾವ್ ಒಡಕ್ ಕಬ್ಬು ಬಸ್ಸಾಗ ಚಾ ಕುಡ್ದು ಅವ್ರಿಗೆ ಚಲೋ ಚಲೋ. ಯಾಕೆ ಏನ್ ಅಂದಾರು? ಹೌದಾ? ಹೆಂಗ ಅವ್ರು ಸೇವಾ ಮಾಡ್ತೇವಲ್ಲ ಅದರ 100,000 ಪಟ್ಟು ಹೆಚ್ಚಿಗೆ ಗುರುವಿನ ಸೇವಾ ಮಾಡ್ಬೇಕು. ಆಪ್ತ ಸೇವಾ ಅಂತ ಕರೀತಾರೆ. ಇನ್ನು ಅಂಗ ಸೇವಾ, ನನ್ನ ದೇಹದ ಬಗ್ಗೆ ಎಷ್ಟು ನನ್ನ ಕಾಳಜಿ ಅದು. ಇದಕ್ಕೇನು ಆಗ್ಬಿಡಂಗಿಲ್ಲ. ಚಲೋ ಉಣ್ಬೇಕು, ಚಲೋ ತಿನ್ಬೇಕು, ಚಲೋ ಉಡ್ಬೇಕು, ಚಲೋ ಜಾಗದಾಗ ಮುನ್ಸ್ಬೇಕು, ಎಷ್ಟದಕ್ಕೆ ವ್ಯವಸ್ಥೆ ಮಾಡ್ತೇವಲ್ಲ ಅಷ್ಟು ಗುರುವಿನ ದೇಹದ ಬಗ್ಗೆ ಕಾಳಜಿ ಅದು. ಇದಕ್ಕ ಅಂಗ ಸೇವಾ ಅಂತ ಕರೀತಾರೆ. ಇನ್ನ ಸ್ಥಾನ ಸೇವಾ, ನಮ್ಮ ಮನೆಯೊಳಗೆ ಏನಾದ್ರೂ ಒಂದಿಷ್ಟು ಕೊರತೆ ಇತ್ತಂದ್ರೆ ಬ್ಯಾಂಕ್ನಾಗ ಸಾಲಾಗ ತೆಗೆದು ತಗೊಂಡ್ಬಿಡ್ತಾನೆ. ಹೌದು, ಇಮಿಡಿಯೇಟ್ಲಿ ನಮ್ಮ ಮನೆಯಾಗ ಕೊರತೆ ಯಾವ್ದು ವಸ್ತುವಿನ ಕೊರತೆ ಇತ್ತಪ್ಪ ಅಂತಂದ್ರ ಹೆಂಗ ಪೂರೈಸ್ತೇವಲ್ಲ, ಗುರುವಿನ ಸ್ಥಾನದೊಳಗೆ ಏನು ಕೊರತೆ ಅದಲ್ಲ ಅದನ್ನ ಈಡೇರಿಸ್ಬೇಕು. ಇದಕ್ಕೆ ಸ್ಥಾನ ಸೇವಾ ಅಂತ ಕರೀತಾರೆ.
ಇಷ್ಟು ಮಾಡಿದ್ರೆ ಗುರು ಕೃಪೆ ಆಗ್ತದೇನು? ಆಯ್ತಪ್ಪ ಬಹಳ ಚಲೋ ಸೇವಾ ಮಾಡದಿ ಹೇಳಿ ಆಶೀರ್ವಾದ ಮಾಡ್ತಾರ. ಅದರಿಂದ ಏನ್ ಸಿಗ್ಬೋದು ಅಂತ ಕೇಳಿದ್ರೆ ಒಂದಿಷ್ಟು ಲೌಕಿಕ ಕೊರತೆಗಳು ಈಡೇರ್ಬೋದು. ಮಕ್ಕಳಿಲ್ಲ ಮಕ್ಕಳಾಗ್ಬೋದು, ಬಡತನದ ಸಿರಿತನ ಬರ್ಬೋದು, ಆರೋಗ್ಯ ಇಲ್ಲ ಆರೋಗ್ಯ ಬರ್ಬೋದು, ಇಷ್ಟು ಸಿಗಬಹುದು. ಮುಕ್ತಿ ಸಿಗಂಗಿಲ್ಲ. ಮುಕ್ತಿ ಸಿಗಬೇಕಾದ್ರೆ ಯಾವ ಸೇವಾ ಮಾಡ್ಬೇಕ್ರಿ? ಸದ್ಭಾವ ಸೇವ. ಏನ್ ಸದ್ಭಾವ ಸೇವಾ? ಗುರು ಹೇಳಿದಂತಹ ಮಾತುಗಳನ್ನ ಹೃದಯದಲ್ಲಿ ಇಟ್ಟುಕೊಂಡು ಅದನ್ನ ನಿರಂತರವಾಗಿ ಚಿಂತನೆ ಮಾಡಿದ ನಿಧಿಧ್ಯಾಸನ ಮಾಡಿ ಆ ಸ್ಥಿತಿ ಮುಟ್ತಾರಲ್ಲ, ಇದಕ್ಕೆ ಸದ್ಭಾವ ಸೇವಾ ಅಂತ ಕರೀತಾರ. ಈ 4 ಸೇವಾ ಮಾಡಿದ್ರೆ ಇಹ ಮತ್ತು ಪರದಲ್ಲಿ ಸೌಖ್ಯ. ನಮಗ ಲೌಕಿಕ ಭೋಗಭಾಗ್ಯಗಳು ಸಿಗ್ತಾವ, ಮುಕ್ತಿನೂ ಸಿಗ್ತದ. ದೇವಾನುದೇವತೆಗೆ ಬರೇ ಭೋಗಭಾಗ್ಯ ಕೊಡೋದಷ್ಟೇ ಗೊತ್ತದ, ಮುಕ್ತಿ ಕೊಡಕ್ಕೆ ದೇವಾನುದೇವತೆಗಳು ಬರಂಗಿಲ್ಲ. ಆದ್ರೆ ಎರಡೂ ಕೊಡ್ತಕ್ಕಂಥವ್ ಯಾರು ಅಂತ ಕೇಳಿದ್ರೆ ಸದ್ಗುರುನಾಥ. ಅದಕ್ಕೆ 4 ಸೇವಾ ಮಾಡ್ಬೇಕು ಸದ್ಗುರು. ಯಾವ್ಯಾವು? ಆಪ್ತ, ಅಂಗ, ಜ್ಞಾನ, ಸದ್ಭಾವ. ಈ 3 ಆದ್ರೆ ಬಿಟ್ರೆ ನಡೀತದ, 4ನೇದು ಬಿಟ್ರೆ ನಡೆಯಂಗಿಲ್ಲ. ಸದ್ಭಾವ ಸೇವೆ ಏನಂತಲ್ಲ, ಅದು ಬಿಟ್ರೆ ಯಾವ್ಯಾವ ಕಾಲಕ್ಕೂ ಮುಕ್ತಿ ಬಹಳ ಕಠಿಣ ಅಂತಕ್ಕಂಥದ್ದು. ಅದಕ್ಕಾಗಿ ಅಂತ ಗುರುವಿನ ಸೇವೆಯನ್ನ ಮಾಡಿ ಜಗತ್ತಿನಲ್ಲಿ ತನ್ನಂಗ ಮಾಡ್ಕೊಳ್ತಕ್ಕಂಥ ಏಕೈಕ ಒಂದು ಶಕ್ತಿ ಅಂದ್ರೆ ಗುರು. ಪರುಷಮಣಿ ಕಬ್ಬಣಕ್ಕೆ ಸ್ಪರ್ಶ ಆಯ್ತಂದ್ರ ಬಂಗಾರ ಆಗ್ತದ ಹೊರತಾಗಿ ತನ್ನಂಗ ಸ್ಪರ್ಶ ಮಣಿ ಮಾಡ್ಕೊಳಂಗಿಲ್ಲ, ತನ್ನಂಗ ಮಾಡ್ಕೊಳಂಗಿಲ್ಲ. ಬಂಗಾರ ಮಾಡ್ತದ, ಸ್ಪರ್ಶ ತನ್ನಂಗ ಮಾಡ್ಕೊಳಂಗಿಲ್ಲ. ಆದ್ರೆ ಗುರು ಮುಟ್ಟದಂತ ಶಿಷ್ಯ ಆ 4 ಸೇವಾ ಮಾಡದಂದ್ರ ಅವನು ಕೂಡ ಇವರ ನಂಬಿದ ಮೇಲೆ ಇವರಂತೆ ಆಗದೆ ಭುವನಕ್ಕೆ ಬಂದದ್ದು ಫಲ ಏನು? ಇವ್ರು ನಂಬೇ ಒಂದ ಒಳಕ ಇವರಂಗ ಆಗೇಬೇಕು, ಆಗೇ ಆಗ್ತದ. 4 ಸೇವಾ ಮಾಡಿ ಆ ಸ್ಥಿತಿ ಮುಟ್ಲಕ್ ಸಾಧ್ಯ ಆಗ್ತದ ಅಂತ. ಜ್ಞಾನಿಯ ಸ್ಥಿತಿ ಈ ರೀತಿ ಇರ್ತದ ಅಂತಕ್ಕಂಥದ್ದು. ಅವನಲ್ಲಿ ಯಾವ ಭೇದ ಭಾವಗಳು ಕಾಣಂಗಿಲ್ಲ, ಎಲ್ಲರಲ್ಲಿ ಸಮಭಾವ, ಎಲ್ಲರಲ್ಲಿ ಸಮಭಾವ. ನಮ್ಮ ಗುರುಗಳು ಪ್ರತಿಯೊಬ್ಬರಿಗೆ ಶಿಷ್ಯರಿಗಿತ್ತು ಏನು ಭಾವ ಇತ್ತು? ಗುರುಗಳು ಎಲ್ಲರಿಗಿಂತ ನನ್ನ ಮ್ಯಾಗ ಹೆಚ್ಚು ಪ್ರೇಮ. ಪ್ರತಿಯೊಬ್ಬರಿಗೆ. ನಾನು ನನ್ನ ಗುರುಗಳ ಕಡೆ ಹೋದ್ನೆ ಅಂತಂದ್ರೆ ನನಗೆ ಫೀಲಿಂಗ್ ಆಗೋದು, ನಾನು ಹೆಮ್ಮೆ ಪಡ್ತಿದ್ದೆ. ಗುರುಗಳು ನನ್ನ ಮ್ಯಾಗ ಬಹಳ ಪ್ರೀತಿ, ಯಾರ ಮ್ಯಾಗ ಇಲ್ಲ. ನನ್ನ ಮ್ಯಾಗ ಬಹಳ ಪ್ರೇಮ ಅಂತ ನನಗ ಅನಿಸ್ತಿತ್ತು. ನೀವು ಹೋದ್ರಿ ಅಂತಂದ್ರೆ ನಿಮಗೂ ಅದೇ ಫೀಲಿಂಗ್ ಬರ್ತಿತ್ತು, ಇಲ್ಲ ಮತ್ತಾರ ಮ್ಯಾಗ ಪ್ರೇಮ ಇಲ್ಲ, ನನ್ನ ಮ್ಯಾಗ ಗುರುಗಳ ಬಹಳ ಪ್ರೇಮ ಅಂತ. ಇದು ಸಾಮಾನ್ಯ ಅಲ್ಲ. ಇದು ನಮ್ಮ ಹಂಗ ಒಂದು ಪ್ರೇಮ. ನಮ್ಮ ಎಲ್ಲ ವ್ಯಾವಹಾರಿಕ ಪ್ರೇಮ, ಲಾಭ ಬಹಳ ಬಹಳ ಪ್ರೇಮ, ಲಾಭ ಕಡಿಮೆ ಪ್ರೇಮ, ಲಾಭ ಇಲ್ಲ ನಮಸ್ಕಾರ ಹೋಗಿ ಬನ್ನಿ. ವ್ಯಾವಹಾರಿಕ ಪ್ರೇಮವೆಲ್ಲ. ನಿಜವಾದ ಜ್ಞಾನಿ ಲಕ್ಷಣ ಅಂತ ಕೇಳಿದ್ರೆ ನಿರ್ವ್ಯಾಜ್ಯ ಪ್ರೇಮ ಅಂತ ಕರೀತಾರೆ. ಇದು ಜ್ಞಾನಿಯಲ್ಲಿರ್ತಕ್ಕಂಥದ್ದು ಲಕ್ಷಣಗಳು. ಇಂಥ ಜ್ಞಾನಿ ಅವನು ಹೆಂಗಿದ್ರು ಇರ್ಬೋದು. ಅವನು ಪ್ರಾರಬ್ಧ ಕರ್ಮದ ವಶ ಮುಂದಿನ ಅಧ್ಯಾಯದಾಗ ಬರ್ತದೆ ಇದು. ಅವ ಜ್ಞಾನಿ ಹೆಂಗಿದ್ರು ಚಂದ. ಜನಕ್ಕೆ ಬಹಳ ಪ್ರಶ್ನೆ ಕೇಳ್ತಾನ ಇವ ಅಷ್ಟಾವಕ್ರ. ಅವನಿಗೆ ಹೆಂಗಿದ್ರು ಸರಿ. ಅವ ಇವತ್ತು ರಾಜಪೋಷಾಕದಾಗಿರ್ಬೋದು, ದಿನಾಂಕ ಭಿಕ್ಷಾ ಬೇಡಬಹುದು, ಭಿಕ್ಷಾನ್ನ ತಿನ್ಬಹುದು, ವ್ಯವಹಾರ ಮಾಡ್ತಿರ್ಬಹುದು, ವ್ಯವಹಾರ ಮಾಡದೇ ಇರಬಹುದು. ಹೆಂಗಿದ್ರು ಅವನಿಗೇನ ಆ ಸ್ಥಿತಿಗೆ ಬಾಧೆ ಇಲ್ಲ, ಅವನಿಗೆ. ರಾಜಪೋಷಕದ ಅವ ಹೆಂಗ ಎಲ್ಲ ಆದ ಬಳಿಕ ಜನಕ ಮಹಾರಾಜ ರಾಜ ಆಯ್ತ. ಸುಖಮನಿ ಬಂದ, ಅವ್ರ ಕಳ್ಸಿದ್ದ ವ್ಯಾಸ, ಹೋಗು ನೀ ಆತ್ಮಜ್ಞಾನ ಅಲ್ಲಿ ಕಲ್ತು ಬಾ ಜನಕ ಮಹಾರಾಜ ಕಡೆ ಅಂತ. ಆ ಸ್ಥಿತಿ ಆದ ಬಳಕಿದ ಅವ ಬಂದ, ನೋಡ್ದ ಇವ ಜನಕ ಮಹಾರಾಜ ರಾಜಪೋಷಾಕ, ಕೈಯಾಗೆಲ್ಲ ಬಂಗಾರ, ಮ್ಯಾಗ ಬಂಗಾರ ಕಿರೀಟ, ಚಲೋ ಮಂಚ ಮನಗಂಡ, ದಾಸಿಯರು ಗಾಳಿ ಬೀಸ್ತಿದ್ರು. ಅಂದ ಇವ ಹೆಂಗ ಜ್ಞಾನಿ ಅಂದ್ರೆ ಸರ್ವಸಂಗ ಪರಿತ್ಯಾಗಿರ್ಬೇಕು ಅವನು. ಮತ್ ಇವ ನೋಡಿದ್ರ ರಾಜ ಪೋಷಾಕದ ಭ್ರಷ್ಟ ನೋಡ್ತಾನ, ಮತ್ ಇವ ಹೆಂಗ ಜ್ಞಾನಿ ಅಂತ ಸಂಶಯ ಬರ್ತಾನ. ವ್ಯಾಸ ಅವ ಆಪತ್ತು ನೋಡ್ದವನು, ನೋಡ್ದ, ಅದಕ್ಕೆ ಇಲ್ಲಿ ಕಳ್ಸದವ. ಅವ್ ಗೊತ್ತಾಯ್ತು ಜನಕನಿಗೆ, ನೀ ಎದಕ್ ಬಂದಿವ ಅಂದವ.
ಜ್ಞಾನಕ್ಕೆ ಬಂದಿಲ್ಲ ಅದು ತಗೋ, ನಾ ಹೆಂಗೆ ತಗೊಂಡ್ ಮತ್ತೆ ಏನ್ ಮಾಡ್ತೀನಿ? ನಂದು ಹೊರಗಿಂದ ನೋಡ್ಬೇಡ, ಒಳಗಿಂದ ನೋಡು. ನಿನಗೆ ಜ್ಞಾನ ಬೇಕಾಗ್ಯದ, ಜ್ಞಾನ ಕೊಡ್ತೀನಿ. ಸುಮ್ಮನೆ ಕೊಡ್ಲಿಲ್ಲ ಅವ, ಸುಮ್ಮನೆ ಕೊಡ್ಲಿಲ್ಲ. ಮೊದಲು 7 ದಿವಸ ಹೊರಗೆ ನಿಂದಿರ್ತದವನಿಗೆ, ಆಮೇಲೆ 7 ದಿವಸ ರೂಮ್ನಾಗ ಕೊಂಡಿರ್ತದ. ಒಮ್ಮೆ ಬರೋಣ ಉಪದೇಶ ಮಾಡಿಲ್ಲ, ಆಮೇಲೆ ಮತ್ 7 ದಿವಸ ಮುಂದೆ ಕೂತ ಅವಾಗ ಏನ್ ಬೇಕು ನಿನಗ ನಾವು ಉಪದೇಶ ಮಾಡ್ದ. ಉಪದೇಶ ಮಾಡೋಕ್ಕಿಂತ ಮೊದಲು ಏನಂದವ, ಏನ್ ಕೊಡ್ತೀವಿ ಗುರುಕಾಣಿಕೆ ನಾವು. ಅವ ಅಂದ ನಿನಗೆ ಏನು ಹೇಳೇ ಇಲ್ಲ, ನನಗ್ ನೀ ಏನು ಹೇಳೇ ಇಲ್ಲ, ಅಡ್ವಾನ್ಸ್ ಕೇಳತ್ತಿ ಗುರುಕಾಣಿಕೆ ಅಲ್ಲ. ನಾ ಹೇಳದ್ನಂದ್ರ ನನಗೆ ನೀಯತಿ. ಗುರು ಯಾರು, ಶಿಷ್ಯರು ಕೊಡವ ಯಾರು, ತೊಳವ ಯಾರು? ಇಲ್ಲಿ ಶಿಷ್ಯದಿನಿ, ಈಗ ನಾ ಗುರು ಆಗಿನಿ. ನನ್ನ ಉಪದೇಶ ಕೇಳಿದ ಬಳಕ ನೀ ಗುರುನು ಇಲ್ಲ ಶಿಷ್ಯನು ಇಬ್ರು ಒಂದೇ ಆಗ್ತೇವ್ ನಾವು. ಅವ್ ಕೊಡವ್ರ ಯಾರು, ತೊಳವ್ರು ಹೀಗೆ ಕುಡಿದು ತೊಳು ಯಾವಾಗ ಹಿಡಿತದ ಈಗ ಇಲ್ಲಿ ಈಗ ಮೊದಲ್ ತಾನ ನಾವ ಉಪದೇಶ ಪ್ರಾರಂಭ ಮಾಡದ. ಉಪದೇಶ ಹೇಳದ ಒಳಗೆ ಹೇಳ್ತಾನ, ಇಲ್ಲಿ ಬಂದಿ ಅಲ್ಲಿ ಹೋಗುತ್ತಾ ನಿಮ್ಮಪ್ಪ ಸಾಮಾನ್ಯ ಅದಾನೆ. ನಿಮ್ಮಪ್ಪ ಸಾಮಾನ್ಯ ಇಲ್ಲ, ಆತ ಪರಮಜ್ಞಾನಿಯನ. ನೀ ಅವನನ್ನ ಅಪ್ಪ ಅಂತ ನೋಡ್ದಿ, ಅದಕ್ಕೆ ಅವನ ಆಸ್ತಿ ಬತ್ತು, ಆದ್ರೆ ಅವ್ನ ಜ್ಞಾನ ಬರಲಿಲ್ಲ. ಯಾವಾಗ ಗುರು ಅಂತ ನೋಡ್ತಿ ಅವಾಗ ಅವ್ನ ಜ್ಞಾನ ಬರ್ತದ. ಇಲ್ಲಿ ಉಪದೇಶ ಕೇಳಿ ಮತ್ತ ಅವ್ರ ಅಪ್ಪನ ಕಡೆ ಹೋಗಿ ದೀಕ್ಷೆ ತಗೊಂಡ, ಗುರು ಅಂತ ಸ್ವೀಕಾರ ಮಾಡದ, ಹೋಗಿ ಶರಣಾಗತ ಮಾಡ. ನಾನು ನಿನ್ನ ಮಗ ಏನ ಅಲ್ಲ, ನಾನು ನಿನ್ನ ಶಿಷ್ಯದಿನಿ, ನನಗೆ ದೀಕ್ಷೆ ಕೊಟ್ಟು ಉದ್ಧಾರ ಮಾಡುವ ಅಂತ ಹೇಳಿ ಶಿಷ್ಯತ್ವ ಭಾವದಿಂದ ಶರಣಾಗತನಾದ. ಅವಾಗ ದೀಕ್ಷೆ ಕೊಟ್ಟು ಉದ್ಧಾರ ಮಾಡದ. ಅಪ್ಪ ಅಂತ ನಾವ್ ಹೆಂಗೆ ನೋಡಿ, ಅವರೇ ನಮ್ ಗೆಳೆಯರ್ರಿ, ಅವರೇ ನಮ್ಮ ಬೀಗ್ರಿ, ಅವರೇ ನಮ್ ಕಾಕಾರಿ, ಅವರ ಮುತ್ಯಾರಿ ಅಂದ್ರಿ. ಇವ್ ಯಾವತ್ತಿ ಗುರುನಲ್ಲಿ ಈ ಭಾವ ಬರೇ ಬರ್ತದೆ. ಗುರು ಅಂತಂದ್ರೆ ಅದು ಶುದ್ಧ ಚೈತನ್ಯ ಇರ್ತದೆ. ಆ ಚೈತನ್ಯ ದೃಷ್ಟಿಯಿಂದ ನೋಡ್ಬೇಕು ಅದನ್ನ, ಅವಾಗ ಮಾತ್ರ ಹೋದ್ರೆ ಮುಂದೆ. नाहम देहो न मे देहो जीवो नाहमहं ही चित आयमेव ही मे बंध असी ಯಾವ ಜೀವಿತೆ ಸ್ಪೃಹ. ನಾನು ದೇಹವಲ್ಲ, ನನ್ನದು ದೇಹವಲ್ಲ, ಜೀವನು ಸಹ ನಾನಲ್ಲ, ಆದರೆ ಕೇವಲ ಜ್ಞಾನ ರೂಪನಿರುವನೆ. ಇದನ್ನು ಮರೆತು ಜೀವಿಕೆಯಲ್ಲಿ ಆಶೆ ಇಟ್ಟಿರುವುದೇ ನನ್ನ ಬಂಧಕ್ಕೆ ಕಾರಣವಾಗಿದೆ. ನಾನು ದೇಹ ಅಲ್ಲ, ದೇಹ ನಂದು ಅಲ್ಲ. ಇತ್ತನ ಈ ದೇಹ ನಾ ಅಂತ ನಂದು ಅಂತಿದ್ದೇವು ನಾವು. ನಂದು ಅಲ್ಲ, ಇದು ಪಂಚಮಹಾಭೂತಗಳ ಪ್ರಕೃತಿದ, ಪ್ರಕೃತಿದ ಅದು ಹೋಗ್ತದೆ, ನಂದಲ್ಲ ಅದು. ನಾನು ಜೀವನೂ ಅಲ್ಲ, ನಾನು ಕೇವಲ ಜ್ಞಾನ ಸ್ವರೂಪ, ಅರಿವು ಸ್ವರೂಪ. ಇಂಥ ಅರಿವು ಸ್ವರೂಪ ಇದ್ದಂಥವ ಇದನ್ನು ಮರೆತು ದೇಹ ಭಾವ ದೃಢವಾಗಿ, ದೇಹ ಭಾವ ಜೀವಭಾವ ನನ್ನ ಬುದ್ಧಿಯಲ್ಲಿ ನಿಶ್ಚಯಾಗಿ ನಾನು ವಿನಾಕಾರಣ ಬಂಧನಕ್ಕೆ ಗುರಿಯಾಗಿ, ನನಗೆ ಬಂಧನ ಆಗ್ಯದ ಅಂತ ಭ್ರಮ ಆಗಿತ್ತು. ಭ್ರಮ ಇದು, ಕೇವಲ ಭ್ರಮ ಇದು. ನನಗೆ ಬಂಧನ ಆಗೇ ಇಲ್ಲ. ಯಾಕಂದ್ರೆ ಯಾರಿಗೆ ಬಂಧನ ಆಗ್ತದ? ದೇಹಕ್ಕೆ ಬಂಧನ ಆಗ್ತದೆ, ಜೀವನಿಗೆ ಬಂಧನ ಆಗ್ಯದ. ನಾನು ಜೀವನೂ ಅಲ್ಲ, ನಾನು ದೇಹನಲ್ಲ, ಹೀಗಾಗಿ ನನಗೆ ಬಂಧನ ಮೊದಲೇ ಇಲ್ಲ. ಬಂಧನವು ಬಲು ಭ್ರಮೆಯೋ, ಭ್ರಮ ಇದು, ಕೇವಲ ಭ್ರಮ. ಹೋದ್ರಿ ಮುಂದೆ ನೋಡೋದು. ಅಹೋಭುವಕ ನಲ್ಲೋಲ್ ದ್ರಾವಕ ಸಂವತ್ಸಿದಂ ಮಯನಂತ ಮಹಾಂಬೋಧೌ ಚಿತ್ತವಾತೆ ಮಧ್ಯತೆ. ಅಪಾರ ಸಮುದ್ರನಾದ ನನ್ನಲ್ಲಿ ಮನರೂಪಿ ಗಾಳಿ ಬೀಸಿದೊಡನೆ ತರತರದ ಜಗತ್ ರೂಪಿ ತೆರೆಗಳು ಏಳುವವು. ನನ್ನ ಸ್ವರೂಪ ಎಂತದ? ವಿಶಾಲದ. ಹೆಂಗ ಸಮುದ್ರ ವಿಶಾಲದಲ್ಲ, ಹಂಗ ವಿಶಾಲದ. ಹೆಂಗ ಆ ವಿಶಾಲವಾದಂತ ಸಮುದ್ರದೊಳಗ ಒಂದಿಷ್ಟು ಗಾಳಿ ಬಿಡುತ್ತಂತಂದ್ರ ಆ ನೀರಿನ ಭಾಗೆ ಒಂದಿಷ್ಟು ತೆರೆ ಕಂಡದ್ರಲ್ಲಿ ಅದು ನನ್ ಬಿಟ್ಟು ಬೇರೆ ಅದ.
ಅದೇ ಗುಳ್ಳೆ ಕಂಡದ, ತೆರೆಯಾಗಿ ಕಂಡದ. ಯಾಕ? ಗಾಳಿ ಬಿಟ್ಟದ. ಹಂಗ ನನ್ನ ವಿಶಾಲವಾದಂತ ಸ್ವರೂಪೊಳಗ ಮನಸ್ಸಂತಕ್ಕಂತ ಗಾಳಿ ಬಿಟ್ಟಕರ ಒಂದಿಷ್ಟು ಜಗತ್ತು ಕಾಣದ. ಅರ್ಥ ಆಯ್ತು? ಜಗತ್ ಯಾಕೆ ಕಂಡದ? ಜಗತ್ ಏನ್ ಹಂಗದಿರಿದು? ಜಗತ್ ಏನದ? ತೆರೆ ಏನದ? ನೀರ್ ಸ್ವರೂಪ ಅದ. ಹಂಗ ಜಗತ್ತು ಯಾಕೆ ಕಂಡದ ಅಂತ ಕೇಳೋದು, ನಿನ್ನಲ್ಲಿ ಎಲ್ಲಿತಾನ ಮನಸ್ಸದ, ಮನಸ್ಸು ಹೊಯ್ದಾಡಕತ್ತದ, ಹಂಗ ಜಗತ್ತು ಕಾಣಕತ್ತದ. ಗಾಳಿ ಅದತ್ತ ತೆರೆಯತ್ತದ. ಮನಸ್ಸು ಐತಿ, ಎಲ್ಲಿತಾನ ಮನಸ್ಸು ಐತಿ ಅಲ್ಲಿತಾನ ನಿಮ್ ಜಗತ್ತು ಕಾಣ್ತದ. ಅದ ಏನದ ಜಗತ್ತ? ಜಗತ್ತೇನದ? ನೀರೇ. ನೀರೇ ಹೆಂಗ ಜಗತ್ತು ಕಂಡದ, ನೀರೇ ಹೆಂಗ ತೆರೆ ಕಂಡದಲ್ಲ, ಹಂಗ ಆ ಬ್ರಹ್ಮನೇ ಜಗತ್ತ ಕಂಡದ. ಯಾಕ? ಮನಸ್ಸು ಐತತ್ ಹೇಳಿ, ಗಾಳಿ ಐತತ್ ತೆರೆ ಹೆಂಗ ಕಂಡದ. ಅರ್ಥ ಆಗದ? ಸ್ವಲ್ಪ ಕಠಿಣದ, ಅರ್ಥ ಮಾಡ್ಕೊ. ಈಗ ಯಾವಾಗ ನೀವು ಈ ನೀರು ಸಮುದ್ರ ನೀರೇ ತೆರೆ ಆಗ್ಯದಂತ ನಿಮ್ಗೆ ತಿಳುವಳಿಕೆ ಬಂತು ಅಂತಂದ್ರ, ಮನಸ್ಸಿನ ಅಸ್ತಿತ್ವದಿಂದ ಈ ಬ್ರಹ್ಮನೇ ಜಗತ್ತಾಗಿ ಕಂಡಾನ. ಹೆಂಗ ಗಾಳಿ ಐತಂತ ಹೇಳಿ ಸಮುದ್ರದಲ್ಲಿ ಶಾಂತ ನೀರು ತೆರೆಯಾಗಿ ಕಂಡದಲ್ಲ, ಹಂಗ ಬ್ರಹ್ಮನಲ್ಲಿ ಮನಸ್ಸು ಅಂತಕ್ಕಂಥದ್ದು ಇರೋದರಿಂದ ಜಗತ್ತು ತೋರ್ಯದ. ಯಾವಾಗ ಮನಸ್ಸಿಲ್ಲ ಅವಾಗ ಜಗತ್ತಿಲ್ಲ. ಈ ಎಲ್ಲ ಸಂಘ ಮಾಡಿದ್ರಿಂದ ಅದು ಜೀವ ಆಗ್ಯದ. ಅನಾತ್ಮ ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರಗಳು ಏನವಲ್ಲ, ಇವೆಲ್ಲ ಇದ್ರ ಸಂಘ ಆ ಆತ್ಮ ಮಾಡಿದ್ರಿಂದ ಅದಕ್ಕೆ ಜೀವ 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 ಅಂತ ಅನ್ಕೊಂಡ. ಮನಸ್ಸಿಲ್ಲ ಅಂತಂದ್ರ ಜೀವ ಇಲ್ಲ, ಪ್ರಶ್ನೆ ಬರಂಗಿಲ್ಲ. ಅನಾತ್ಮ ಇಲ್ಲ ಅಂತ ಕೇಳಿದ್ರೆ ಆತ್ಮ ತಾನೇ ಇರ್ತದದು, ತಾನೇ ಇರ್ತದದು. ಹಂಗ ಎಲ್ಲಿವರೆಗೆ ಮನಸ್ಸದ, ಗಾಢ ನಿದ್ದೆಯೊಳಗೆ ಮನಸ್ಸದ, ಜಗತ್ತಾದ, ಏನಾದಲ್ಲಿ ಏನೂ ಇಲ್ಲ. ಎಲ್ಲಿ ಮನಸ್ಸು ಅಮನಸ್ಸಾಗ್ಯದಲ್ಲ ಅಲ್ಲಿ ಜಗತ್ತೇ ಇಲ್ಲ. ಧ್ಯಾನಿ ಮನಸ್ಸೇನಾಗಿರ್ತದ? ಜಳತ ಅಟಲ ಲವಣ ಜೈಸೆ. ನೀರಿನೊಳಗ ಉಪ್ಪು ಬೆರೆತು ಬಿಡುತ್ತಂದ್ರ ಅದನ್ನ ಕಾಣ್ತದ. ಹಂಗ ಆ ಬ್ರಹ್ಮನಲ್ಲಿ ಜ್ಞಾನಿ ಮನಸ್ಸು ಮುಣಿಗಿ ಬಿಡ್ತದ, ಸಮರ್ಥ ಆಗಿ ಬಿಡ್ತದ. ಗಾಳಿನೇ ಇಲ್ಲ, ತೆರೆ ಏಳಂಗಿಲ್ಲ, ನೀರಾಗೇ ಇರ್ತದ. ಎಲ್ಲಿ ಗಾಳಿ ಬಂತು ತೆರೆ, ಮತ್ತ ಅದು ನೀರ ತೆರೆನೇ ಅದ, ಎರಡು ಒಂದೇ ಅದ. ನಾವು ನೀರನ್ನ ನೋಡುವಂತ ದೃಷ್ಟಿ ಬತ್ತು ಅಂತಂದ್ರೆ ಏನ್ ಬೇಕಾದಾಗಲಿ, ತೆರೆ ಆಗ್ಲಿ ಏನೇ ಆಗ್ಲಿ. ನಮಗ ಮಣ್ಣು ನೋಡುವಂತ ದೃಷ್ಟಿ ಬತ್ತು ಅಂತಂದ್ರ ಈ ಜಗತ್ತಿನಲ್ಲಿ ಯಾವ ಭಾಗದಲ್ಲಿ ಬ್ರಹ್ಮ ಇಲ್ಲ ಹೇಳಿ? ಗಡಿಗೆ ಯಾವ ಭಾಗದಲ್ಲಿ ಮಣ್ಣಿಲ್ಲ ಹೇಳಿ? ಬಂಗಾರದ ಆಭರಣದ ಯಾವ ಭಾಗದಲ್ಲಿ ಬಂಗಾರ ಇಲ್ಲ? ಯಾವ್ದೋ ಒಂದು ಭಾಗ ಹಿಡಿದ್ರಿಲ್ಲ ಬಂಗಾರ ಇಲ್ಲ ಅಂತೀರ? ಯಾಕ? ಅದು ಎದುರು ತಯಾರಾಗ್ಯದ, ಹೌದಾ ಇಲ್ಲ? ಬಂಗಾರದಿಂದ ಆಭರಣ ತಯಾರಾಗ್ಯದ. ಹಂಗ ಬ್ರಹ್ಮನಿಂದ ಜಗತ್ ತಯಾರಾಗ್ಯದ. ನೀವು ಯಾವ ಭಾಗ ಮುಟ್ರಿ, ಈ ಭಾಗ ಮೊಬೈಲ್ ಭಾಗ ಹೌದಲ್ಲ? ಏನ್ ಮುಟ್ತೀರಿ, ಎಲ್ಲಿ ಮುಟ್ತೀರಿ ಮೊಬೈಲ್ ಭಾಗ, ಮೊಬೈಲ್ ಅದು, ಹೌದಾ ಇಲ್ಲ? ಹಂಗ ನೀವ್ ಏನ್ ನೋಡ್ತೀರಿ ನೋಡ್ರಿ, ನೀರಾಗ್ಲಿ, ಗುರುಳೆ ಆಗ್ಲಿ, ಬುರುಗಾಗ್ಲಿ, ಏನ್ ಬಂದದಲ್ಲ ಅದು ನೀರದ. ನೀರು ನೋಡುವಂತ ದೃಷ್ಟಿ ಬಂತು, ಬಂಗಾರ ನೋಡುವಂತ ದೃಷ್ಟಿ ಬಂತು, ಮಣ್ಣ ನೋಡುವಂತ ದೃಷ್ಟಿ ಬಂತು ಅಂತಂದ್ರೆ ನಿಮಗ ಬೇರೆ ಏನು ಬಾಧಕ್ ಮಾಡಂಗಿಲ್ಲ. ನೀವ್ ಏನ್ ನೋಡಕತ್ತೀರಿ? ಅಧಿಷ್ಠಾನ ವಸ್ತು ನೋಡಕತ್ತೀರಿ, ಮೂಲ ವಸ್ತು ನೋಡಕತ್ತೀರಿ. ಮೂಲ ವಸ್ತು ಒಂದದ, ನೀವು ವ್ಯಾವಹಾರಿಕವಾಗಿ ಭಿನ್ನ ಇಟ್ಕೊಂಡ್ರು ಅದು ನೀವು ಬಾಧೆ ಮಾಡೋದಿಲ್ಲ, ಬಾಧೆ ಮಾಡಂಗಿಲ್ಲ. ಯಾಕ? ನಿಮಗ ಮೂಲ ವಸ್ತು ಕಣ್ಣಕತ್ತದ. ಹಗ್ಗ ಕಂಡತು ಅಂತಂದ್ರ ನಿಮ್ಗೆ ಯಾವ ಭಯನೂ ಇಲ್ಲ, ದುಃಖ ಇಲ್ಲ, ಶೋಕ ಇಲ್ಲ. ಸಿಂಪಿ ಒಳಗೆ ಬೆಳ್ಳಿ ಕಂಡದ, ಅದು ನಿಜವಾಗಿ ನಿಮಗೆ ಗೊತ್ತಾತು ಅಂದ್ರೆ ಮತ್ತೊಮ್ಮೆ ಬೆಳ್ಳಿ ಕಂಡ ತಿಕ್ಕೋದ್ರಾಗ ಓಡ್ ಹೋಗಿರ. ಮೊದಲು ಓಡೋಗಿರಿ, ಅಜ್ಞಾನದಿಂದ ಓಡೋಗಿರಿ. ಅಲ್ಲಿ ಹೋಗಿ ನೀವು ಪ್ರತ್ಯಕ್ಷ ದರ್ಶನ ಆಯ್ತು, ಇಲ್ಲ ಇದು ಇಲ್ಲಿ ಬೆಳ್ಳಿ ಇಲ್ಲ ಅಂತ ಗೊತ್ತಾಯ್ತಂದ್ರ ಮತ್ತೊಮ್ಮೆ ದೂರಿಂದ ಹೊಳಿತ ನೀವು ಬೆಳ್ಳಿನ ಕಂಡದ, ನಾವು ಕಾಣ್ತದ. ಅವಾಗ ಓಡಿಗಿರಿ ಮೊದಲಿನಂಗೆ ಇಲ್ಲ, ಮತ್ತೊಬ್ಬ ಅದು ಓಡ್ಯಾವನ ಇನ್ನೊಬ್ಬ. ಯಾಕ? ಸತ್ಯ ದರ್ಶನ ಆಗಿಲ್ಲ, ದೂರಿನಿಂದ ಬಿಸಿಲು ಕಂಡದ. ನಿಮ್ಗೆ ಏನಂತಾರೆ? ಮೃಗಜಲ ಕಂಡದ. ಹೋಗಿ ನೋಡಿದ ಬಳಿಕ ನಿಮ್ಗೆ ನೀರು ಕಂಡಿಲ್ಲ, ಮತ್ತೆ ನಿಮ್ಗೆ ನೀರು ಕಂಡ್ರು ಕೂಡ ನೀವು ಓಡೋಗಿರನು ಇಲ್ಲ. ಯಾಕ? ಸತ್ಯ ವಸ್ತುವಿನ ವಾಸ್ತವ ಸ್ಥಿತಿ ಅರ್ಥ ಆಗ್ಯದ. ನೀರೆಲ್ಲ
ತೆರೆಗಳೆಲ್ಲ ನೀರ್ ಅಂತಕ್ಕಂಥದ್ದು ನಿಮ್ಗೆ ಕಲ್ಪನಾ ಬಂದದ, ನಿಶ್ಚಯ ಆಗ್ಯದ. ಆವರಣ ಎಲ್ಲ ಬಂಗಾರ ಅಂತ ನಿಶ್ಚಯ ಆಗ್ಯದ, ಗಡಿಗೆಲ್ಲ ಮಣ್ಣಂತ ನಿಶ್ಚಯ ಆಗ್ಯದ. ಹಿಂಗ್ ನಿಶ್ಚಯ ಆದ ಒಳಕ್ಕೆ ನಿಮಗೆ ಭೇದ ಎಲ್ಲದ? ಭೇದ ಇಲ್ಲದ. ಭೇದ ಇಲ್ಲಂದ್ರೆ ದುಃಖ ಇಲ್ಲದ. ಭೇದ ಇಲ್ಲಂದ್ರೆ ದ್ವೇಷ ಇಲ್ಲದ. ಭೇದ ಇಲ್ಲ ಅಂತಂದ್ರೆ ಬೇಕು ಇಲ್ಲದ. ಭೇದ ಇಲ್ಲ ಅಂತಂದ್ರೆ ಎದ್ರ ಮೇಲೆ ಲೋಭ ಅದ. ಭೇದೇ ಇಲ್ಲ ಅಂದ್ರೆ ಇದು ಭೇದ ಅದ ಅಂತೇಳಿ ಇಷ್ಟೆಲ್ಲ. ಭೇದದ ದ್ವೇಷದ, ಭೇದದ ಮೋಹದ, ಭೇದದ ಅಹಂಕಾರದ, ಭೇದದ ಮಮಕಾರದ. ಭೇದೇ ಇಲ್ಲ ಅಂತ ಕೇಳಿದ್ರೆ ಯಾವ ಇರ್ಲಕ್ ಸಾಧ್ಯ ಇಲ್ಲ. ಇಂತ ಅಭೇದ ಸ್ಥಿತಿ ಒಳಗ ಜ್ಞಾನಿ ಇರ್ತಾರ. ಅಂತ ಸ್ಥಿತಿ ನಂದದ ಅಂತ ಉದ್ಗಾರ್ತಾ ಇದ್ದಾನೆ. ಸ್ವಲ್ಪ ಕಠಿಣದ ತಿಳ್ಕೊಳ್ಳೋ ಪ್ರಯತ್ನ ಮಾಡಿ. ಮಯ್ಯನಂತ ಮಹಾಂಬೋಧೋ ಚಿತ್ತವಾತೆ ಪಶ್ಯಾಮತಿ ಭಾಗ್ಯ ಜೀವ ವಣಿಜೋ ಜಗತ್ಪತೋ ವಿನಶ್ವರ. ಪರಿಪೂರ್ಣ ಜ್ಞಾನ ಸಾಗರದ ಮೇಲಿನ ಮನವೆಂಬ ಗಾಳಿ ಶಾಂತವಾದಾಗ ಜೀವ ವರ್ತಕನ ದುರ್ದೈವದಿಂದ ಅವನು ಜಗದ್ರೂಪಿ ನಾವೆಯೂ ನಾಶ ಹೊಂದುತ್ತವೆ. ಗಾಳಿ ನಿತ್ತು ಅನ್ನೋ ಹೇಳ್ತದ. ಹಂಗ ಮನಸ್ಸಿಲ್ಲ ಅಂದ್ರೆ ಜಗತ್ ಕಾಣ್ತದೆ. ಜಗತ್ ಐದು ಏನಂತೀರಿ ಪರ್ಯಾಯ ನಾಮಗಳಿವು. ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ. ಏನು ಮನಸ್ಸು ಐದು ತಲ್ಲಿವು. ಒಂದ ಇದ್ದಿದ್ದು 5 ಆಗ್ಯದಿತ್ತು. ಎಲ್ಲಿವರೆಗೆ ಇವು 5 ಅವ ಅಲ್ಲಿವರೆಗೆ ಜಗತ್ತು. ಇವು ಇಲ್ಲ, ಜಗತ್ತು ಇಲ್ಲ. ಗಾಢ ನಿದ್ದೆ ಒಳಗೆ ಇವು 5 ಇಲ್ಲ. ಅಲ್ಲಿ ಮನಸ್ಸಿಲ್ಲ, ಆಗಿಲ್ಲ, ಇಲ್ಲ ಅಂತಃಕರಣ ಇಲ್ಲ. ಯಾಕಂದ್ರೆ ಸುಖ ದುಃಖ ಆಗಂಗಿಲ್ಲ, ಅಲ್ಲಿ ಏನೂ ಆಗಂಗಿಲ್ಲ. ಎಲ್ಲಿ ಇವು ಇಲ್ಲ ಅಲ್ಲಿ ಜಗತ್ತು ಇಲ್ಲ. ಕೇವಲ ಏನದ? ಭಯ ಅದನ. ಕಾಡುತ್ತೆ ಭಯ ಅದ. ಯಾರ ಮೇಲೆ ದ್ವೇಷದ, ಲೋಭದ, ಮೋಹದ ಏನೂ ಇಲ್ಲ. ಯಾಕ? ಮನಸ್ಸಿಲ್ಲ, ಮೂಲ ಮನಸ್ಸಿಲ್ಲ. ಕೇವಲ ಆನಂದ, ಕೇವಲ ಆನಂದ, ಕೇವಲ ಆನಂದ. ನಿದ್ದಿ ಒಳಗೆ ಇವಿಲ್ಲ ಅಂದ್ರೆ ಎಷ್ಟು ಆನಂದ ಅದ. ಆ ಸ್ವರೂಪ ಸ್ಥಿತಿ ಒಳಗೆ ಎಷ್ಟು ಆನಂದ ಸ್ವಲ್ಪ ಕಲ್ಪನೆ ಮಾಡ್ಕೊಂಡು, ಊಹೆ ಮಾಡ್ಕೊಂಡು. ಜಾಗೃತಾವಸ್ಥೆಯೊಳಗೆ ಹೆಂಗ ನಿದ್ದೆ ಒಳಗ ಸಹಜವಾಗಿ ತಾನೇ ಮನಸ್ಸು ಹೋಗ್ಯದೋ ಹಂಗ ಜಾಗೃತಾವಸ್ಥೆಯೊಳಗೆ ಮನಸ್ಸು ಅಮನಸ್ಕ ಮಾಡಿದ್ರಿ ಇದೇ ಅಂತಿಮ ಸ್ಥಿತಿ. ಏನು ಬಹಳ ತಲೆ ಕೆಲ್ಸ ಗದ್ದಗಳು ಬೇಡ. ಮನಸ್ಸು ಅಮನಸ್ಕ ಆಗು. ಆನಂದ ಅನುಭವಿಸೋಕಾದ್ರೆ ಬೇಕು. ನಿದ್ದೆ ಒಳಗೆ ಆನಂದ ಅನುಭವಿಸಕತ್ತೀರಿ. ಆನಂದ ನೀವಾಗಿರಿ, ಆನಂದ ನೀವೇ ಆಗಿರಿ. ಆನಂದ ಸ್ವರೂಪ ನೀವೇ ನಿಮ್ ಸ್ವರೂಪ ಆಗಿರಿ. ಅಲ್ಲ ಮತ್ತ ಈ ಆನಂದ ಸ್ವರೂಪವೇ ನಾನಾಗುದು ಬೇರೆ, ವಸ್ತುಗಳಿಂದ ಆನಂದ ಅನುಭವಿಸುವುದೇ ಬೇರೆ. ವಸ್ತುಗಳಿಂದ ಆನಂದ ಅನುಭವಿಸಕತ್ತೀರಿ, ಅಲ್ಲಿ ಮನಸ್ಸು ಬೇಕು. ನಿಮ್ಮ ಸ್ವರೂಪ ನೀವು ಆದ ಬಳಕ ಮನುಷ್ಯನ ಅವಶ್ಯಕತೆ ಇಲ್ಲ. ಎದ್ರದ ಅವಶ್ಯಕತೆ ಇಲ್ಲ. ಯಾಕೆ? ನಿಮ್ಮ ಸ್ವರೂಪ ಸ್ವಯಂ ಅದದು. ಇನ್ನೊಂದರಿಂದ ಆನಂದ ಪಡ್ಕೋಬೇಕಾದ್ರೆ ಅಲ್ಲಿ ಮನಸ್ಸು ಬೇಕು, ಬುದ್ಧಿ ಬೇಕು, ಇಂದ್ರಿಯಗಳು ಬೇಕು, ಕರ್ಣೇಂದ್ರಿಯಗಳು ಬೇಕು, ಎಲ್ಲ ಬೇಕಾಗ್ತಾವ. ಒಂದು ಹೂವ ಆನಂದ ಕೊಡ್ತದ ನೋಡಿದ್ರೆ ಅದಕ್ಕೆ ಕಣ್ಣು ಬೇಕು. ಅದು ವಾಸ್ ತಗೋಬೇಕಾದ್ರೆ ಮೂಗು ಬೇಕು. ಇನ್ನೊಂದರಿಂದ ನೀವು ಆನಂದ ಪಡಿಬೇಕಾದ್ರೆ ಇಂದ್ರಿಯಗಳು ಬೇಕು, ಮನಸ್ಸು ಬೇಕು. ನಿಂದ ನೀವು ಪಡ್ಕೋಬೇಕಾದ್ರೆ ಹರ್ಕತೆ ಇಲ್ಲ, ಏನೋ ಅವಶ್ಯಕತೆ ಇಲ್ಲ. ನೀವು ಅನಂತ ಸ್ವರೂಪ ಇದ್ಬೇಕು, ಮತ್ತೆ ಅವಶ್ಯಕತೆ ಇಲ್ಲ. ಇಲ್ಲಿ ಇನ್ನೊಂದು ಪ್ರಶ್ನೆ ಬರ್ತದ. ಮನಸ್ಸಕ್ಕೆ ಆಗ್ಬೇಕು. ಮತ್ ಜ್ಞಾನಿ ಮತ್ ಪ್ರಪಂಚ ಹೆಂಗ್ ಮಾಡ್ತಾರ? ಪ್ರಪಂಚ ಮಾಡಕ್ರೆ ಮನಸ್ಸು ಬೇಕು. ತಗೊಂಡ್ಬರ್ತಾನ ನಾವು, ಕೃತ್ರಿಮ್ ತಗೊಂಡ್ಬರ್ತಾನ, ತಗೊಂಡ್ಬರ್ತಾನ, ನೋಡ್ಬರ್ತಾನ. ಕೃತ್ರಿಮವಾಗಿ ಮನಸ್ಸು ಬುದ್ಧಿ ಧಾರಣ ಮಾಡ್ಕೊತಾನ. ಧಾರಣ ಮಾಡ್ಕೊಂಡು ಕೆಲಸ ಮಾಡಿ ಬಿಟ್ಬಿಡ್ತಾನ. ನಮ್ಮದಿಲ್ಲ. ಈಗ ನೀವು ಆಫೀಸರ್ ಅದಿರಿ, ಹೇಳ್ತಾ ಇದ್ದೀನಿ. ನೀವು ನಿಮ್ ರೂಮ್ನಾಗ ಕೂತೀರಿ, ನಿಮ್ ಕೈ ಒಬ್ಬ ಸಿಪಾಯಿ ಅದಾನ, ಹೌದ್ರಿ? ಬೆಲ್ ಹೊಡಿತೀರಿ ನೀವು. ಬೆಲ್ ಹೊಡೆ ನಾವು ಬರ್ತಾನ.
ಸರ್ ಏನ್ ಕೆಲಸ ರೀ ಅಂತಾನ. ಇದು ಮಾಡಪ್ಪ ಅಂತ ಹೇಳ್ತೀರಿ ಅವ್ನು. ಅವ ಕೆಲಸ ಮುಗಿಕ ಮತ್ತೆ ಅಲ್ಲಿ ಕುಂದಿರ್ಬೇಕ ಹೋಗಿ. ಅವನ್ ಜಾಗ ಅದ ಒಂದು, ಅಲ್ಲಿ ಕುಂದಿರ್ಬೇಕ ಅವ ಬಂದ್ ನಿಮ್ ಮುಂದೆ ಕೂತಂದ್ರ ನಿಮಗೆ ಆನಂದ ಆಗ್ಬೋದ, ಆರಾಮ್ ಸಿಗ್ಬೋದ. ಅವ ಕೆಲಸ ಮಾಡಿ ಹೋಗ್ಬೇಕು. ಅರ್ಥ ಆಗತ್ತದ್ರಿ? ಹಿಂಗ ಏಯ್ ಬರೋ ಅಂತ ಕರಿತಾನ ನಾವ್ ಮನಸ್ಸಿಗೆ. ಹೇಳಿ ಕೆಲಸ ಅಂತ ನಾವು ನಡಿ ಅಂತ ನಾವು ನಮ್ಮವ ನಮ್ಮನೆ ಆಳಕತ್ತ ನಾವು ಹೋಗು ಅಂದ ಅಂದ ತಿಳ್ಕೊರಿ ಯಾಕಂತ ಇಟ್ಟು ಫರಕ ಐತ್ ನೋಡ್ರಿ. ಅವ ಜ್ಞಾನಿ ಏಯ್ ಬಾ ಬಂದ ಹುಕುಮಂತ ಇದು ಮಾಡ ಹೋಗ್ಬಿಡ್ತಾನ, ಮಾಡಿ ಬಂದ್ ಹೋಗ್ಬಿಡ್ತಾನ. ಮನಸ್ಸಿಗೆ ತಗೊಂಡ್ ಬರ್ತಾನ, ಕರಿತಾನ, ಅದಕ್ಕ ಮಾಡ್ತದ ಹೋಗ್ಬಿಡ್ತಾನ. ಅವ್ನ್ ಜಾಗ ಮಾಡಿಟ್ಟ ನಾವು ಹೊರಗ್ ಕುರ್ಚಿ ಕುಡ್ಸ ನಾವು ಬೆಲ್ ನೋಡ್ಯಾರ ಬರಬೇಕು, ಕೆಲಸ ಕೇಳ್ಕೊಂಡು ಹೋಗ್ಬೇಕು. ಇದು ಜ್ಞಾನಿ ಸ್ಥಿತಿ. ಹಿಂಗ ತನ್ನ ಕರ್ಣೇಂದ್ರಿಯಗಳನ್ನು ಬಳಸ್ತಾನವ. ಕಣ್ಣನ್ ಹಂಗ ಬಳಸ್ತಾನ, ಕಿವಿಯನ್ ಹಂಗ ಬಳಸ್ತಾನ, ಮೂಗನ್ ಹಂಗ ಬಳಸ್ತಾನ, ನಾಲಿಗೆಯನ್ ಹಂಗ ಬಳಸ್ತಾನ. ಹೆಂಗ ಆಳುಗಳು ಬಳಸ್ದಂಗ ಯಾವಾಗ ಬೇಕೋ ಅವಾಗ ಬಾ, ಇಲ್ಲ ರೈಟ್ ನಡಿ, ನನ್ನ ಅವಶ್ಯಕತೆ ನನಗಿಲ್ಲ ಅಂತಾನ. ಇದು ಜ್ಞಾನಿ ಸ್ಥಿತಿ. ಅರ್ಥ ಆಯ್ತಾಯ್ತು ಇರಲ್ಲ. ಹಿಂಗ ರೀತಿ ಪ್ರಪಂಚ ಮಾಡ್ತಾನ, ಹಿಂಗ ಉಣ್ತಾನ, ಹಿಂಗ ಉಡ್ತಾನ, ಹಿಂಗ ತಿರುಗಾಡ್ತಾನ, ಎಲ್ಲವನ್ನ ಮಾಡ್ತಿರ್ತಾನ. ಆದ್ರ ಅವನಿಗೆ ಯಾವುದು ಬಾಧಕ್ಕಿಲ್ಲ. ಮನಸ್ಸು ಯಾವಾಗ ಬೇಕಾವಾಗ ಹಿಡಿಸ್ತಾನ, ಯಾವಾಗ ಬೇಕಾಗ ಬಿಡುತ್ತಾನ. ಹಿಡಿಲಕ್ಕೂ ಬರಬೇಕು, ಬಿಡ್ಲಕ್ಕೂ ಬರಬೇಕು. ನಮ್ಗೆ ಹಿಡಿಲಕ್ಕ ಅಷ್ಟೇ ಗೊತ್ತದ, ಬಿಡ್ಲಕ್ಕ ಬರೋದಕ್ಕೆ ನಮ್ಗೆ ಹೊಳಿ ನಡೆದು ಬಿಡಂಗಿಲ್ಲ. ಅದು ಹಿಡಿದಿದ್ದು ಬಿಡಂಗಿಲ್ಲ. ಹೋದ್ರಿ ವಿಯನಂತಂ ಮಹಾಬೋಧ್ವಾಚಾರ್ಯಂ ಜೀವ ವಿಷಯ ಬುದ್ಧಂತಿ ಜ್ಞಂತಿ ಖೇಲಂತಿ ಭವಿಷ್ಯಂತಿ ಸ್ವಭಾವತಃ. ಮಹಾದಾಶ್ಚರ್ಯವು ಅಪಾರ ಚಿತ್ಸಾಗರನಾದ ನನ್ನಲ್ಲಿ ಜೀವರೂಪಿ ತೆರೆಗಳು ಏಳುವವು, ಒಂದಕ್ಕೊಂದು ಅಪ್ಪಳಿಸುವವು, ಆಡುವವು, ಅಡಗಿ ಹೋಗುವವು. ಸಮುದ್ರ ಖುಷಿ ಪಡ್ತದ ನೋಡು, ನಾ ಹೆಂಗ ಅನೇಕ ಆದೆ ಅಂತದ. ನೋಡು ನಾ ಹೆಂಗ ಅನೇಕ ಆದೆ, ನಾನೇ ತೆರೆ ಆದೆ, ನಾನೇ ಗುಳ್ಳೆ ಆದೆ, ನನ್ ಎರಡು ಸ್ವರೂಪ ಅದ ಅಂತ ಖುಷಿ ಪಡ್ತದ. ಯಾಕ ಏನದ ಇದಲ್ಲ ನಂದೇ ಅಂತ ಗೊತ್ತಾಗ್ಯದ. ಬಂಗಾರ ಖುಷಿ ಪಡ್ತದ ನೋಡು, ನಾನು ಹಾರ ಆದೆ, ನಾನು ಕಿವಿನ ಓಲೆ ಆದೆ, ನಾನು ಮೂಗುತಿ ಆದೆ, ಕೈಯಾಗ ಬಳೆ ಆದೆ, ಖುಷಿ ಪಡ್ತದ ಅದು ಬಂಗಾರ. ಯಾಕ ಇದು ನಾನೇ ಅನ್ನೋದು ಗೊತ್ತದ. ಇದು ನನ್ನಿಂದೆ, ಇದಕ್ಕೆ ಮೂಲ ನಾನೇ ಇದ್ದೀನಿ. ನಾ ಇಲ್ಲಂದ್ರೆ ಇದು ಇಲ್ಲ, ಇದು ನಂದೊಂದು ಭಾಗ. ಹಂಗ ಜ್ಞಾನಿ ಈ ಜಗತ್ತು ನೋಡಿ ಖುಷಿ ಪಡ್ತಾನ. ಅವ್ರಿಗೆ ಅವ್ರಿಗೆ ಖುಷಿ ಆಯ್ತು ತಿಳ್ಕೋರಿ, ಇವಾಗ ಖುಷಿ, ಜ್ಞಾನಿ ಖುಷಿ ಪಡ್ತಾನ. ಯಾಕ ನಂದೇನು, ನಾನೇ ಇದೀನಿ ಅಂತ. ನಾವು ಮಾರೋದಂತಿದ್ರು ಏನಾದ್ರು ಒಯ್ದು ಕೊಟ್ರೆ ಎಲ್ಲರೂ ಕೊಡುವಂತಿದ್ರು. ಮಾರೋದು ನಿಮಗ ಇಷ್ಟು ಬಾಯಿಲಿ ನಾನೇ ತಿನ್ನಾಗತ್ತೆ ಅಂತಾರ, ಇಷ್ಟು ಬಾಯಿಲಿ ನಾ ತಿನ್ನಾಗತ್ತೆ ಅಂತಿದ್ರು. ಇದು ಜ್ಞಾನಿ ಸ್ಥಿತಿ. ಇದು ಇಷ್ಟು ಬಾಯಿಲಿ ನಾ ಉಣ್ತೀನಿ, ಇಷ್ಟು ಬಾಯಿಲಿ ನಾ ಖುಷಿ ಪಡ್ತೀನಿ. ಯಾರ್ಯಾರು ಏನಾದ್ರ ಮೊದಲು ಪೆಡೆ ಹತ್ತಿದ್ರು. ಯಾಕ ಯಾರ ಮ್ಯಾಗ ಯಾರು ದೇಶ ಮಾಡ್ತಾರೆ? ನನ್ನ ಮ್ಯಾಗ ನಾ ದೇಶ ಮಾಡ್ಕೋತೀನಿ, ನನ್ನ ಮ್ಯಾಗ ಶಿಫ್ಟ್ ಮಾಡ್ಕೋತೀನಿ. ಯಾರ ಮ್ಯಾಗ ಶಿಫ್ಟ್ ಮಾಡ್ಬೇಕು? ಯಾರ ಮ್ಯಾಗ ಖುಷಿ ಪಡ್ತಾನ? ಎಲ್ಲ ಇದು ನಂದೇ, ಇದು ನಂದೇ, ಇದು ನಂದೇ, ಇದು ನಂದೇ, ನಂದೇ. ಇದು ಜ್ಞಾನಿ ಸ್ಥಿತಿ. ಖುಷಿ ಪಡ್ತಿರ್ತಾನ. ಇಷ್ಟು ಹೇಳಿ ಈ ಇದು ಮುಗಿತ. ಒಟ್ಟಿನಲ್ಲಿ ಈ ಅಧ್ಯಾಯದಾಗ ನಾವು ಏನ್ ನೋಡಿದೆವು ಅಂತಂದ್ರೆ, ಏನ್ ನೋಡಿದೇವ್ರಿ ಈ ಅಧ್ಯಾಯದಾಗ ಏನ್ ನೋಡಿದೇವೆ ನಾವು? ಮತ್ತ ಈ ಜಗತ್ತಿನಲ್ಲಿ ಯಾವ ಭಾಗದಲ್ಲಿ ಕೂಡ ಬ್ರಹ್ಮ ಇಲ್ಲದಂತ ಜಾಗ ಇಲ್ಲ. ಕಬ್ಬದ, ಕಬ್ಬಿನ ಯಾವ ಭಾಗದ ರುಚಿ ಇಲ್ಲ? ಯಾವ ಭಾಗದ ರುಚಿ ಇಲ್ಲ? ಎಲ್ಲ ಭಾಗದ ರುಚಿ. ಹಂಗೆ ಈ ಜಗತ್ತಿನಲ್ಲಿ ಪರಮಾತ್ಮ ಇಲ್ಲಾರ್ದಂಥ ಪೂರ್ಣತ್ವದನ ಮಾತು. ಅವ ಪರಿಚಯ ಇಲ್ಲ, ಅವ ನಿತ್ಯದನ, ಪರಿಪೂರ್ಣದಾನ. ಅವ ಯಾವತ್ತು ಭಾವ ಸ್ವರೂಪದಾನ.
ಅಭಾವ ಸ್ವರೂಪ ಇಲ್ಲ, ಅಭಾವ ಸ್ವರೂಪ ಇಲ್ಲ. ಹಾ, ಬೆಳಕ ಈ ಬೈಲ ಎಲ್ಲಿಲ್ಲ, ಎಲ್ಲ ಕಡೆ ಅದ. ಭಾವ ಇಲ್ಲ, ಈ ಬೈಲಿಲ್ಲ ಜಾಗ ಎಲ್ಲದ. ಹಂಗ ಆ ಬ್ರಹ್ಮ ಇಲ್ಲಾರ್ದಂತ ಅಣು ರೇಣು ತೃಣಕಾಷ್ಟಗಳಲ್ಲಿ ಸರ್ವದರಲ್ಲಿ ವ್ಯಾಪಿಸ್ಕೊಂಡಿಟ್ಟಿದ್ದ ಅಂತ ಸ್ವರೂಪ ನಂದದ. ಪರಿಪೂರ್ಣ ವ್ಯಾಪಕ ಅದ. ಇಂಥದ್ದು ಸ್ಥಿತಿ ನಂದದ ಅಂತಕ್ಕಂಥದ್ದು ಜನಕ್ಕೆ ಉದ್ಧಾರ ತೆಗದ. ಹೌದಲ್ಲ, ಸತ್ಯದ. ಇಷ್ಟು ತಿಳ್ಕೊಂಡ ಬಳಿಕ ಬರೀ ಜನಕ್ಕೆ ಇಷ್ಟೇ ಮಾಡ್ದ. ಮತ್ತ ಇಷ್ಟೇ ಮಾಡ್ದವ. ಇಷ್ಟು ಮಾಡಿದ್ರೆ ಅವನಿಗೆ ಆತ್ಮಜ್ಞಾನ ಆಗಿತ್ತು, ಆತ್ಮಜ್ಞಾನ ಆಗಿತ್ತು. ಇದನ್ನ ನಾವು ವಿವರ ಮಾಡಕತ್ತೀವಿ. ನಾವು ಕೇಳಿದ್ದೆ 10 ಶ್ಲೋಕ, 10 ಶ್ಲೋಕ ಕೇಳಲ್ಲ. 10 ಶ್ಲೋಕ ಕೇಳೋದ್ರೊಳಗೆ ತನ್ನ ಸ್ಥಿತಿ ಪ್ರಾಪ್ತ ಆಗಿತ್ತು. ನನಗೆ ಅವೇನು ಭಜನೆ ಮಾಡಿಲ್ಲ, ಧ್ಯಾನ ಮಾಡಿಲ್ಲ, ಜಪ ತಪಾದಿಗಳು ಮಾಡಿಲ್ಲ. ತನ್ನ ಸ್ವರೂಪದ ಜ್ಞಾನ ಗುರುಗಳಿಂದ ಮಾಡ್ಕೊಂಡ ಪರೋಕ್ಷ ಜ್ಞಾನ ಆತು. ದೃಢ ಅಪರೋಕ್ಷ ಮಾಡ್ಕೊಂಡು ಬಿಟ್ಟ. ಯಾವಾಗ ತಿಳಿತು ಅದು ಉಳಿಸ್ಕೊಂಡು ಬಿಟ್ಟ. ಅದಕ್ಕೆ ಇದು ಜ್ಞಾನ ಮಾರ್ಗ ಅತ್ಯಂತ ಶ್ರೇಷ್ಠದ ಅಂತಕ್ಕಂಥದ್ದು. ಇದನ್ನೇ ಬಹಳ ಅದ್ಭುತವಾಗಿ ಈ ಅಷ್ಟಾವಕ್ರ ಗೀತಾ ಹೇಳ್ತಾರೆ. ಇಷ್ಟ ಆದ ತನ್ನ ಉದ್ಘಾರ ತೆಗೆದಲ್ಲವ, ತನ್ನ ಸ್ಥಿತಿ ಬಗ್ಗೆ ಹೇಳದವ, ಗುರುಗಳಿಗೆ ಹೇಳ್ದ, ಅಷ್ಟಾವಕ್ರಿಗೆ ಹೇಳ್ದಲ್ಲ, ನಮ್ದು ಹಿಂಗಸ್ತಿ ಅದ ಗುರುಗಳ, ನಮ್ಮ ಸ್ವರೂಪ ಹಿಂಗದ, ಅದ್ಭುತದ ಎಲ್ಲ ಹೇಳದ ಬಳಕ ಅಷ್ಟಾವಕ್ರು ಅವನಿಗೆ ಪ್ರಶ್ನೆ ಮಾಡಕತ್ತ. ಇವ ಬರೀ ತಿಳಿದ ನಾಟಕ ಮಾಡಕತ್ತ. ನಿಜವಾಗಿ ಆ ಬ್ರಹ್ಮಸ್ಥಿತಿ ಪ್ರಾಪ್ತ ಆಗ್ಯದೋ ನಾಟಕ ಮಾಡಕತ್ತೇನೆ. ನಾಟಕ ಮಾಡಕ್ ಬರ್ತದ, ಜ್ಞಾನಿ ತರ ನಾಟಕ ಮಾಡಕ್ ಬರ್ತದೆ. ಈ ಪರೋಕ್ಷ ಜ್ಞಾನ ಆದ್ರೂ ಕೂಡ ಅವನ ವರ್ತನೆಗಳು ಜ್ಞಾನಿಯಂಗಿರ್ತಾವ. ಪರೋಕ್ಷಕ್ಕೂ ಅಪರೋಕ್ಷಕ್ಕೂ ಏನ್ ವ್ಯತ್ಯಾಸ ಅದ ಗೊತ್ತಾ ನಿಮ್ಗೆ? ಪರೋಕ್ಷ ಜ್ಞಾನಕ್ಕೂ ಅಪರೋಕ್ಷ ಜ್ಞಾನಕ್ಕೂ ಹೇಳಕ್ ಅಲ್ಲಿ ಹೇಳ್ತಾನ, ಎರಡು ಜಗದಾಗ ಹೇಳ್ತಾನ. ಅನುಭವ ಇರ್ತದ ಅಪರೋಕ್ಷ ಜ್ಞಾನಿಗೆ. ಇಲ್ಲಿ ಪರೋಕ್ಷ ಜ್ಞಾನಕ್ಕೆ ಅನುಭವ ಇರಲ್ಲ, ನಾಲೆಜ್ ಇರ್ತದೆ. ಹೆಂಗ ಈಗ ನಿಮ್ಗೆ ಹೊಟ್ಟೆ ಕಡಕತ್ತು, ಡಾಕ್ಟರ್ ಕಡೆ ಹೋದ, ಏನಾಗ್ಯದ್ರಿ ಏನ್ ನಾವು ಡಾಕ್ಟರ್ ಹೊಟ್ಟೆ ಕಡಕತ್ತದ್ರಿ ಅಂದ್ರಿ. ಓದಿದ್ದ, ಅದ್ರ ಬಗ್ಗೆ ಓದ್ಯ ನಾವು. ಅದಕ್ಕೆ ಬರೋಬರಿ ಗುಳಿಗೆ ಕೊಟ್ಟ, ನಿಮ್ಗೆ ಹೊಟ್ಟೆ ಬ್ಯಾನ್ ಹೋಯ್ತು ನಾವು. ಆದ್ರೆ ಹೊಟ್ಟೆ ಬ್ಯಾನ್ ಏನ್ ಹೋದ ಅವನಿಗೆ ಗೊತ್ತಿಲ್ಲ. ಪರೋಕ್ಷ ಜ್ಞಾನದಿಂದ ನಿಮ್ಮ ಜಡ್ಡು ಕಮ್ಮಿ ಮಾಡದವ. ಯಾವಾಗ ಅವನಿಗೆ ಡಾಕ್ಟರ್ ಹೊಟ್ಟೆ ಬ್ಯಾನ್ ಚಲೋ ಆಗ್ತದೆ ನೋಡ್ರಿ, ಅದು ಅಪರೋಕ್ಷ ಜ್ಞಾನ. ಈ ಪರೋಕ್ಷಕ್ಕೂ ಅಪರೋಕ್ಷಕ್ಕೂ ಫರಕ್. ಜನಕ ಪರೋಕ್ಷ ಆಗ್ಯದ ಅಪರೋಕ್ಷ ಆಗ್ಯದ ಪರೀಕ್ಷೆ ಮಾಡಕತ್ತಾವ. ಜಗತ್ತಿನೊಳಗೆ ಬಹಳ ಮಂದಿ ಪರೋಕ್ಷ ಜ್ಞಾನಿಗಳು. ಇವ್ರದ್ದು ನಾನು ನೋಡಿದೆ. ಇವ್ರು ನಮ್ಗೆ ಯಾರು ಬಹಳ ಮಂದಿ ಗೊತ್ತಿರ್ಬೇಕು, ರಜನೀಶ್ ವಶು ಅಂತ ಕರೀತಾರೆ ಇವ್ರಿಗೆ. ಇವರು ಆಧ್ಯಾತ್ಮ ಕ್ಷೇತ್ರದೊಳಗೆ ದೊಡ್ಡ ಹೆಸರು ಮಾಡಿದಂತ. 13 ರಾಷ್ಟ್ರೊಳಗೆ ಇವರು ಆಶ್ರಮಗಳು. ಆಧ್ಯಾತ್ಮ ಕ್ಷೇತ್ರದೊಳಗೆ ದೊಡ್ಡ ಹೆಸರು ಇವ್ರದ್ದು. ಅಷ್ಟಾವಕ್ರ ಗೀತೆ ಮ್ಯಾಗನು ಸಂಹಿತೆ ಬರ್ದಾರ ಅವ್ರು. ಇದ್ರಾಗ ಸ್ವಂತದ ಕಡಿಮೆ ಅದ, ಅನುಭವದ ಕೊರತೆ ಅದ, ಅಧ್ಯಯನ ಬಹಳ ಅದ. ಇವರು ಜ್ಞಾನಿಗಳೇ, ಪರೋಕ್ಷ ಜ್ಞಾನಿಗಳು. ಜಗತ್ತಿನೊಳಗ ಈಗೇನ್ ನಾವು ಸದ್ಯಕ್ಕ ಏನ್ ನೋಡ್ತಿದ್ದೇವಲ್ಲ, ಅವರೆಲ್ಲ ಪರೋಕ್ಷ ಜ್ಞಾನಿಗಳು. ಅರ್ಜುನ ಅವನೇ. ನಿಮಗ ಆತ್ಮಜ್ಞಾನ ಉಪದೇಶ ಮಾಡಂಗಿಲ್ಲೇನೋ, ಮಾಡ್ತಾರ. ದುಃಖ ಕಮ್ಮಿ ಮಾಡಂಗಿಲ್ಲೇನೋ, ಮಾಡ್ತಾರ.
ಮಾಡ್ತಾರೆ, ಮಾಡಂಗಿಲ್ಲ ಅಂತಲ್ಲ. ಆದ್ರ ಅವರಿಗೆ ದೃಢ ಅಪರೋಕ್ಷ ಜ್ಞಾನ ಆಗಿರಂಗಿಲ್ಲ. ಮತ್ತ ಅಂತವ್ರು ಸಿಗ್ಬೇಕಂದ್ರ ಬಹಳ ಕಠಿಣ ಅದ. ಸಾಕು ನಿಮ್ಗೆ ಹೊಟ್ಟೆ ಬ್ಯಾನೆ ಕಮ್ಮಿ ಮಾಡ್ಯಾನ ನಾವು, ನಮಗೇನು ಹೊಟ್ಟೆ ಬ್ಯಾನೆ ಕಮ್ಮಿ ಮಾಡ್ಯಾನಲ್ಲ ಸಾಕು. ಅದನ್ನ ಬಿಟ್ಟು ತೀರಾ ಪರೋಕ್ಷನೇ ಇಲ್ಲ, ಪರೋಕ್ಷ ಜ್ಞಾನ ಇಲ್ಲ, ಆತ್ಮಜ್ಞಾನ ಅಂದ್ರೆ ಏನು ಗೊತ್ತಿಲ್ಲ ಅಂತವ್ರ ಕಡೆ ಹೋದೆವಪ್ಪ ಅಂತಂದ್ರ ತಾಂತೂ ಮುಳುಗ್ತಾನ, ನಮ್ಮನ್ನಂತೂ ಮುಳುಗಿಸ್ತಾನ. ಇಂಥವ್ರ ಜಗತ್ತಿನಾಗ ಬಹಳ ಇಂಥ ಪರೋಕ್ಷವೂ ಇಲ್ಲ ಅಪರೋಕ್ಷವೂ ಇಲ್ಲ, ಎರಡೂ ಇಲ್ಲ. ಸುಮ್ಮನೆ ಸ್ವಯಂ ಘೋಷಿತ ಎಂತೆಂಥ ಪೀಠವು ಹೆಸರು ಅನಾಹುತ ಕರೆಗಳು ಅಂತಿಂತ ಹೆಸರು ಪೀಠವು, ಅದರಲ್ಲಿ ಆಧ್ಯಾತ್ಮ ತತ್ವದ ವಿಚಾರ ಅಂತ ಕೇಳಿಸ್ಕೊಂಡಿರ್ತಾರೆ. ಏನೇನ ಹೇಳುದ್ರಿ, ಏನೇನ ಹೇಳೋದು. ನಿಮಗ ಸುಮ್ಮನೆ ಹಿಂಗ ಮೊಬೈಲ್ ಹೊಡೆದ್ ನೋಡ್ರಿ, ನಿರ್ಮಲ್ ಬಾಬಾ ಅಂತ ಪದ ಕೇಳಿ ಹೆಸರು ಅವ್ರದ್ದು, ನಿರ್ಮಲ್ ಬಾಬಾ ಅಂತ ಬರ್ತಾನ. ಅವನಂತ ಬಟ್ಟೆ ವ್ಯಾಪಾರಿ ಇರ್ತಾನ. ಇನ್ನೊಂದ್ ಸ್ವಲ್ಪ ಆ ಕಡೆ ಹೋಗಿ ಎಲ್ಲೆಲ್ಲ ಏನೋ ಮಾಡ್ಕೊಂಡು ಸ್ವಲ್ಪ ಒಂದ್ 4 ಸಿದ್ಧಿ ಕಲ್ತಿರ್ತಾರೆ, ಇಲ್ಲತ್ತಲ್ಲ ಸಿದ್ಧಿಗಳು ಇಲ್ಲತ್ತಲ್ಲ. ಅವ ಈಗ ಒಂದು ಸತ್ಸಂಗ ಸಮಾಗಮ ಅಂತ ಮಾಡ್ತಾನ. ಅಲ್ಲಿ ಭಾಗವಹಿಸಲಕ್ಕೆ 25,000 ರೂಪಾಯಿ ಕೊಡ್ಬೇಕ್ರಿ. 25,000. ಹೌದಪ್ಪ, ಆಯ್ತು 25,000ಕ್ಕೆ 2.5 ಲಕ್ಷ ಕೊಡೋಣ ಅಂತ. ಅವನ ಉಪದೇಶ ಏನ್ ಗೊತ್ತಾ, ಸಮಸ್ಯೆಗೆ ಪರಿಹಾರ ಏನ್ ಗೊತ್ತಾ? ನಮ್ಮ ಮನ್ಯಾಗ ಸ್ವಲ್ಪ ಕಾರಾಟ ಅದ್ರಿ, ಸಮಸ್ಯೆ ಅದ. ಹೌದಾ, ಸಮೋಸ ಮಾಡ್ಕೊಂಡು ತಿನ್ರಿ, ಬರಬೇಡ ಆಗ್ತದ. ನಮ್ದೇನ್ ಹೇಳ್ತಲ್ಲ, ಮತ್ತೆ ನೀವು ಸುಮ್ಮನೆ ಯೂಟ್ಯೂಬ್ ತೆಗೆದು ನೋಡ್ರ ಇದು ಬರ್ತದ ಇದ್ರಾಗ. ಚಲೋ ಒಂದ್ 2,000 ರೂಪಾಯಿ ಪರ್ಸ್ ಇಡ್ರಿ, ಸಮಸ್ಯೆ ಬಗೆಹರಿತದ. ಚಲೋ ಕಾಸ್ಟ್ಲಿ ಬಟ್ಟೆ ಹಾಕೋರಿ, ನಿಮ್ ಸಮಸ್ಯೆ ಬಗೆಹರಿತದ. ಮೊದಲೇ ದಿವಾಳಿ ಹಾಕಾನವ, ಮತ್ತೆ ಅಂತಂದು ಕಟ್ ಮಾಡಿ ಮತ್ತೆ ದಿವಾಳಿ ಮಾಡವ. ಇದು ಸ್ವಲ್ಪ ನಾವು ವಿಚಾರಬೇಕಲ್ಲ, ಈ ಹೆಂಗ್ ಸಾಧ್ಯ ಅದ ಇದು? ಮಂತ್ರಕ್ಕೆ ಮಾಹಿತಿ ಓದಿರ್ತದೆ ಅಂದರೆ ಹೆಂಗ್ ಸಾಧ್ಯ ಅದ ಇದು? ತಿಳ್ಕೊಳ್ಳಿ. ಇದಕ್ಕೆ ಹೋಲಕ ಬಹಳ ಹೆಚ್ಚಿರ್ತಾರೆ ಜನರಿಗೆ. ಇದೇ ಬೇಕಾಗಿದೆ. ನಿಜವಾದ ಆತ್ಮತತ್ವ ಆತ್ಮಜ್ಞಾನಿಗಳು ಇಲ್ಲ, ಕೇಳೋರು ಇಲ್ಲ. ನೀವು ತಿಳಿದೇ ಇರ್ಲಿ, ಎಟ್ಟು ತಿಳಿತದ ಎಟ್ಟು ಬಿಡ್ತದ ಗೊತ್ತಿಲ್ಲ, ಆದ್ರೂ ಶ್ರದ್ಧೆಯಿಂದ ಕೇಳ್ತಿರಪ್ಪ ಅಂತಂದ್ರ ನಿಮ್ಮಂತ ಭಾಗ್ಯವಂತರು ಬೇರೆ ಇಲ್ಲ, ಭಾಗ್ಯವಂತರು ಬೇರೆ ಯಾರಿಲ್ಲ. ತಿಳಿತದ ತಿಳಿದೇ ಬಿಡ್ತದ ಅದು ತತ್ವ. ಹಿಂದಿಲ್ಲ ಒಮ್ಮೆ ನೀವು ಕ್ಲಾಸಿಗೆ ಬರಕತ್ತೀರ ಅಂತಂದ್ರ ಅದು ಒಂದಿಲ್ಲ ಒಂದಿದ್ದು ತಿಳಿದೇ ತಿಳಿತದ. ಕೇಳಿದ್ರ ಬ್ರಹ್ಮ ಆಗ್ತೀರಿ, ಕೇಳಿಲ್ಲ ಕೇಳಿದ್ರೆ ಹೃದಯ ಹಸನ ಆಗ್ತದ. ಒಬ್ಬ ಒಟ್ಟು ಕೇಳಪ್ಪ ಅಂದ್ರು, ಒಟ್ಟು ಕೇಳು, ನಿನಗೆ ತಿಳಿದೇ ಬಿಡ, ಕೇಳ, ತುಂಬ ಬಂದು ಕುಂದ್ರು. ಶಿಷ್ಯಂದ ಗುರುಗಳ ತಿಳಿದ ಕೇಳೋದು ಬರೋಬರಿ ರೀ. ಏನ್ ಸ್ವಲ್ಪ ತಿಳಿತದ, ಆತ್ಮಜ್ಞಾನ ಆಗ್ತದ, ಪರೋಕ್ಷರೇ ಆಗ್ಲಿ ಅಪರೋಕ್ಷರೇ ಆಗ್ಲಿ, ದೃಢ ಪರೋಕ್ಷ ಆಗ್ಲಿ, ಒಟ್ಟು ಏನೋ ಆಗ್ತದ. ಮತ್ ತಿಳಿಲಾರ್ದ ಕೇಳಂತಿರ್ಲ, ಏನ್ ಲಾಭ ಅದ? ಗುರುಗಳಂದ್ರು, ಆಯ್ತು ನಿನಗೆ ಅದನ್ನ ಪ್ರಶ್ನೆಗೆ ಉತ್ತರ ಹೇಳ್ತೀನಿ, 4 ಜೋಳಿಗೆ ಅದ ತೋಣಮ ಅಂದ್ರ. ಜೋಳಿಗೆ ಅದು ಕೆಟ್ಟ ಕಿಮ್ಮುಟ್ಗಟ್ಟಿತ್ತು. ಏನ್ ಮಾಡಿದ್ರು ಗುರುಗಳ? ಏನಿಲ್ಲ, ನದಿ ದಂಡಿಗೆ ಹೋಗು, ದಿನ ಅದ್ರಾಗ ನೀರ್ ತಗೊಂಡ್ಕೊಡ್ಬಾ ಅಂದ್ರು. ಅದ್ರಾಗ ನೀರ್ ಇರ್ತದ್ರಿ. ಒಟ್ಟು 30 ದಿವಸ ನಾ ಹೇಳದಂಗ ಮಾಡಿ ನಿನ್ನ ಪ್ರಶ್ನೆಗೆ ಉತ್ತರ ಹೇಳ್ತೀನಿ ನಾನು. 30 ದಿವಸ ಅಂದ್ರು. ಏನು ಪ್ರಶ್ನೆ ಮಾಡಿಲ್ಲ, ಒಟ್ಟು ನೀರ್ ತರೋದು. ನೀರ್ ಅದ್ರ ಉಳಿತಾವೋ ಬರ್ತಾವೋ ಏನು ನನಗೆ ಗೊತ್ತಿಲ್ಲ, ಅದಕ್ಕೆ ಒಟ್ಟು ನೀರ್ ತುಂಬಿಕೊಂಡು ತರೋದು. ಆತು ಗುರುಗಳ. 30 ದಿವಸ ಮಾಡ್ದ. ತಂದಕ್ಷಿಣ ಜೊಳಗಿಟ್ಟ. ಗುರುಗಳ, ನೀವು ಹೇಳದಂಗ ನೀರಂತೂ ಅದ್ರಾಗ ಉಳಿದಿಲ್ಲ, ಅದ್ರಾಗ ನೀವ್ ಹೇಳದ ಪ್ರಕಾರ ನಾನು 30 ದಿವಸ ಮಾಡೀನಿ. ಅದಕ್ಕೆ ನನಗೆ ಉತ್ತರ ಹೇಳಿದ ಪ್ರಶ್ನೆಗೆ ತಿಳಿದ ಕೇಳಿದ್ರ ಬರಬರಿ, ತಿಳಿದ ಕೇಳ್ತೀರಿ ನೀವು, ಏನು ಲಾಭ ಅದ ಅಂದ್ರು. ಆ ಜೋಳಿಗೆ ತಗೊಂಬಪ್ಪ ಅಂದ್ರು. ಮತ್ತ ಜೋಳಿಗೆ ಅದು ಸ್ವಚ್ಛ ಆಗಿತ್ತು. ನೀವ್ 1ನೇ ದಿವಸ ನೀರ್ ತರಕ್ ಒಯ್ದಿದ್ದಲ್ಲ, ಅದು ಹೆಂಗಿತ್ತೆ? ಏನ್ ಕೇಳೋದು, ಕೆಟ್ಟ ಕಿಮ್ಮುಟ್ಟಾಗಿತ್ತು. ಮತ್ತೀಗ ಹೆಂಗ ಸ್ವಚ್ಛ ಆಗ್ಯದ? ಅದ್ರಾಗ ನೀರ್ ಉಳ್ದವ ಇಲ್ಲ. ನೀರ್ ಉಳ್ದಿಲ್ಲ ಅಂತಂದ್ರೆ ಅದ್ ಏನ್ ಮಾಡದ? ಸ್ವಚ್ಛ ಆಗ್ಯದ. ಉಳ್ದಿಲ್ಲ ಅದು ನಿಶ್ಚಿತ. ನೀ ಬರೋ ದಾರಿಯಲ್ಲಿ ಏನ್ ಮಾಡದಪ್ಪ ಅಂತಂದ್ರೆ ಆ ಕಡೆ ನೀರ್ ಚೆಲ್ಲಿ ಏನ್ ಮಾಡದದು? ಗಿಡ ಬೆಳೆದಾವ್, ಹೂ ಬೆಳೆದಾವ್, ಮತ್ತೊಬ್ರಿಗೆ ನೋಡಕ್ ಎಷ್ಟು ಆನಂದ ಕೊಟ್ಟದು. ಪ್ರಕೃತಿ ಬೆಳೆಸದ.
ಹೆಂಗ ಆ ಜೋಳಿಗ್ಯಾಗ ನೀರು ಉಳ್ದಿಲ್ಲ ಅಂತಂದ್ರು ಕಿಮಟ್ ಗಟ್ಟಿದ ಜೋಳಿಗೆ ಹೆಂಗ್ ಸ್ವಚ್ಛ ಆಗ್ಯದಲ್ಲ, ಉಳ್ದಿಲ್ಲ. ಹಂಗ ನಮಗ್ ತಿಳಿದಿಲ್ಲ ಅಂತಂದ್ರು ಕೂಡ ಹೆಂಗ ಕಿಮಟ್ಗಟ್ಟ ಜೋಳಿ ಸ್ವಚ್ಛ ಆಗ್ಯದಲ್ಲ, ಹಂಗ ಕಿಮಟಾದಂತ ಹೃದಯ ಸ್ವಚ್ಛ ಆಗ್ತದೆ. ನಮ್ದು ಮನಸ್ಸು ಸ್ವಚ್ಛ ಆಗ್ತದೆ, ಹೃದಯ ಸ್ವಚ್ಛ ಆಗ್ತದೆ. ಅಷ್ಟೇ ಅಲ್ಲ, ನಾವ್ ಎಲ್ಲಿ ಇರ್ತೇವಲ್ಲ ಅಲ್ಲಿ ವಾತಾವರಣ ಒಂದಿಷ್ಟು ಪಾಸಿಟಿವ್ ಆಗ್ತದೆ. ಹೆಂಗದು ಹೋಗು ದಾರಿಯಲ್ಲಿ ಸ್ವಚ್ಛ ಮಾಡಿ ಗಿಡ ಬೆಳೆಸುತ್ತಲ್ಲ, ಹಂಗ ನಾವ್ ಇರ್ತಕ್ಕಂತ ವಾತಾವರಣ ಒಂದಿಷ್ಟು ಶುದ್ಧಿ ಆಗ್ತದೆ. ಯಾವುದು ತಿಳಿಲಾರ್ದೆ ಕೇಳಿದ್ರ ಮತ್ ತಿಳಿದು ಕೇಳಿದ್ರಂತೂ ಅದು ಭ್ರಮೆ ಆಗ್ತದ್ರೆ ಪ್ರಶ್ನೆ ಇಲ್ಲ ಅಂತ. ಅದನ್ನ ನೀವು ತಿಳಿದು ಕೇಳಿದ್ರು ಸೈ, ತಿಳಿಲಾರ್ದ ಕೇಳಿದ್ರು ಸೈ, ಇದರ ಲಾಭ ಮಾತ್ರ ಕಟ್ಟಿಟ್ಟ ಬುದ್ಧಿ ಅದ. ಬರೇ ಮತ್ತೆ ಹೋಗಿ ಏನೇನೇನೋ ಉಪದೇಶ ಮಾಡ್ತಕ್ಕಂಥ ಗುರುಗಳು ಇದ್ರೆ ಮಾಡೋದೇನದ? ಅದಕ್ಕ ಈತ ಪರೋಕ್ಷ ಜ್ಞಾನಿನೋ ಅಪರೋಕ್ಷ ಜ್ಞಾನಿ ಅಂತ ಹೇಳಿ ಪರೀಕ್ಷೆ ಮಾಡಕತ್ತ. ಯಾರು? ಜನಕನಿಗೆ. ಇವ ಎಲ್ಲ ಆಯ್ತು, ಆತ್ಮಜ್ಞಾನ ಆಯ್ತು ಇವನಿಗೆ. ಆದ್ರೂ ಈ ರಾಜಪೋಷಾಕ, ಸಿಂಹಾಸನ ಮತ್ ರಾಜ್ಯಭಾರ ಮಾಡ್ತಾನ, ಬೇಕು ಬೇಡ ಅಂತಾನ. ಹೆಂಗ ಪರೀಕ್ಷೆ ಮಾಡತ್ತ ನೋಡ್ರು, ನಾವು ಪರೀಕ್ಷೆಯಲ್ಲಿ ಪಾಸ್ ಆಗ್ತಾನೋ ಇಲ್ಲ ಅಂತ. ಇದನ್ನ ಬಹಳ ದಿವಸ ಮ್ಯಾಗ ನೋಡೋದಾಗ್ತದ್ರಿ. ಯಾಕಂದ್ರ ಮುಂದಿನ ವಾರ ಆಗೋದಿಲ್ಲ. 4ನೇ ತಾರೀಕೇನು ಬರ್ತದ? ಹೌದಲ್? 4ನೇ ತಾರೀಕು ಬರ್ತಲ್ಲ, ಹೌದಲ್ರಿ? 4 ತಾರೀಕು ನಾವ್ ಇರಾಗಿಲ್ಲ, ಒಂದು ಕಾರ್ಯಕ್ರಮ ಅದ. ಗುರುವಾರ ಅಲ್ಲಿ ನನಗೆ ಟೈಮ್ ಸಿಗಂಗಿಲ್ಲ, ಅಲ್ಲಿ ಹಿಮಾಲಯದಾಗ ಟೈಮ್ ಸಿಗಲ್ಲ. ಇಲ್ಲಿ ತನ ಹೇಳಿದ್ ಮತ್ತೆ ಚಿಂತನೆ ಮಾಡ್ರಿ. ಇಲ್ಲಿ ತನ ಒಂದು 6 ವಾರ, 5-6 ವಾರ ಚಿಂತನೆ ಮಾಡಿಲ್ಲ. ಒಬ್ಬ ಜ್ಞಾನಿ ಭೋಗಿ, ಒಬ್ಬ ಜ್ಞಾನಿ ವಿರಾಗಿ, ಒಬ್ಬ ಜ್ಞಾನಿ ತಪಯೋಗಿ, ಹಿಂಗ್ಯಾಕಿರ್ತದ? ಜ್ಞಾನಿಗಳಂದ್ರೆ ಎಲ್ಲಾ ತರ ಒಂದೇ ತರ ಇರ್ಬೇಕಲ್ಲ, ಹೌದಲ್ರಿ? ನೀವೇ ಅನ್ಸುತ್ತೆ? ಜ್ಞಾನ ಸಿದ್ಧ ಕೆಲವೊಬ್ರು ಒಬ್ಬೊಬ್ರು ರಾಜ ಪೋಷಾಕ ಇರ್ತದ, ಕೈಯಾಗೆಲ್ಲ ಉಂಗುರ, ಮತ್ ಕಿರೀಟ, ರಾಜ ಸಿಂಹಾಸನ. ಕೆಲವೊಬ್ರು ಭಿಕ್ಷೆ ಬಿಡ್ತಾವ. ಅವ್ರು ಹೆಂಗ? ಇದೇನದಲ್ಲ ಪ್ರಾರಬ್ಧ ಹೋಗ್ತದೆ, ಪ್ರಾರಬ್ಧ ಹೋಗ್ತದೆ. ಸಿಂಹಾಸನ, ಬಂಗಾರ ಸಿಂಹಾಸನ ಕುಟ್ಟಕರು ಅದೇ ಭಾಗ ಇರ್ತದೆ. ಅವ್ರು ನೀವು ಮುಳ್ಳಿನ ಅಂಡಿಗೆ ಮೇಲೆ ಕೊಡ್ಸಿದ್ರು ಹಂಗೆ ಇರ್ತಾರ. ಗರ್ಗದ ಮಡಿವಾಡ್ರು ಸಿದ್ಧಾಡ್ರು ಕೇಳಿದ್ರು, ಸಿದ್ಧಾಡ್ರು ತಲೆ ಮೇಲೆ ಬಂಗಾರ ಕಿರೀಟ, ಬೈಯಾಗ ಬಂಗಾರ ಉಂಗ್ರ. ಏನೋ ಸಿದ್ಧಾರೂಢ, ಮೈ ತುಂಬ ಎಲ್ಲ ಹೊಲಸೆ ಮೆತ್ಕೊಂಡಿ ಅಲ್ಲೋ. ಸಿದ್ಧಾಡ್ರು ಉತ್ತರ ಕೊಟ್ರು, ಯಪ್ಪ, ಹೊಲಸಿಗೆ ಹೊಲಸು ಮೆತ್ಕೊಂಡದ, ನಾ ಸ್ವಚ್ಛ ಅದೀನಿ ಅಂತ. ಇದು ಹೊಲಸದ, ಇದಕ್ಕೆ ಹೊಲಸದ, ಬಂಗಾರ ಅದು ಹೊಲಸೆ ಅದ, ನಾ ಸ್ವಚ್ಛ ಅದೀನಿ. ಶಭಾಷ್ ಅಂದರು ಗರಿಗಲ್ ಮಾಡಿವಾಡ. ಜ್ಞಾನಿಗೆ ಇವತ್ತು ರಾಜವೈಭವ ಇರ್ಬೋದು, ಬಹಳ ದೂರ ಬೇಡ. ನಮ್ಮ ಗುರುಗಳು ಸಿದ್ದರಾಮೇಶ್ವರ ಮಹಾರಾಜ ಏನ್ ರಾಜವೈಭವ ರೀ. ಬಾಂಬೆದಾಗ ಗರ್ಭ ಶ್ರೀಮಂತರ ಅವ್ರ ಶಿಷ್ಯರಲ್ಲ. ಬಂಗಾರ ತಾಟ್ನಾಗ ಊಟ, ಬೆಳ್ಳಿ ಪಲ್ಲಕ್ಕಿ ಮಾಡ್ತಿದ್ರು ಅವ್ರಿಗೆ. ಅದು ಹಿಂಜಿಗೇನ್ ಮಾಡದಾಗ ಕಳ ಮಾಡ್ಕೊಂಡು ಹೋಗ್ಬಿಟ್ರು. ಅದು ಬೇರೆ 30 kg ಬೆಳ್ಳಿ ಪಾಲಕಿತ್ತು ನಮ್ ಗುರುಗಳಿಗೆ. ಏನ್ ರಾಜವೈಭವ, ಅಗದಿ ರಾಜರಷ್ಟ ಪಟ್ಕ. ಇದು ಪೇಟ ಗಿಟ್ಟ ನೋಡಿದ್ರ ಭಯಂಕರ ವೈಭವ. ಅವ್ರ ಗುರುಬಂಧುಗಳು ರಾಮರಾವ್ ಮಹಾರಾಜ್ ಇರ್ತಿದ್ರು, ವೆಂಕಟರಾವ್ ಮಹಾರಾಜ್ ಇರ್ತಿದ್ರು. ಅವರು ಈ ಗಿಡದ ತಪ್ಪಲ ತಿಂದು ಬದುಕ್ತಿದ್ರು. ಊಟ ಸಿಕ್ತಿದ್ದಿಲ್ಲ ಅವರಿಗೆ, ಊಟ ಸಿಕ್ತಿತ್ತಲ್ಲ. ಆದ್ರೆ ನೌಕರಿ ಎತ್ತದ್ರಿ. ಅವ್ರೊಬ್ರು ತಹಶೀಲ್ದಾರ್ ಇದ್ರು, ಒಬ್ರು ರೆನ್ಯೂಟರ್ ಇದ್ರು. ಆತ್ಮಜ್ಞಾನ ಸಿದ್ಧಾಗ ನೌಕರಿ ಬಿಡಿಸ್ತದ, ಮಾಡ್ತದ. ಅದು ಮುಂದೆ ಮಾಡೋದೇನು? ಮನೆ ತುಂಬ ಮಕ್ಕಳ, ಊಟಕ್ಕಿಲ್ಲ. ಏನಾರ ಒಂದು ಸಪ್ತ ಮಾಡ್ಬೇಕಾದ್ರೆ ಮನೆಯೊಂದು ತಾಮ್ರದ ಹಂಡೆ ಪಂಡೆ ಮಾರಿ ಸಪ್ತ ಮಾಡ್ಬೇಕಂತ ಪರಿಸ್ಥಿತಿ. ಅವ್ರು ಸಾಧನೆ ಮಾಡ್ಬೇಕಪ್ಪ ಅಂತಂದ್ರೆ ಹೋಗಿ ಎಲ್ಲರೇ ಒಂದು ಗಿಡ ತಪ್ಪಲ ಗಿಪ್ಪಲ ತಿಂದು, ಅವ್ ಗೊಳಕಿ ಏನು ಬರ್ತಾವಲ್ಲ, ಗೊಳವಳಿಕೆ, ಇಂಥ ತಿಂದೆ ಬದುಕುದವ್ರು. ಊಟ ಸಿಗ್ತಿತ್ತಿಲ್ಲ.
ಅವರು ಮತ್ತೆ ಕರೆದ್ರ ಅವರು ಗುರು ಬಂದಲ್ಲ ವೆಂಕಟರಾಯ ರಾಮರಾವ ಬರೆಯಲ್ಲಿ ನನ್ನ ಶಿಷ್ಯರು ಭಯಂಕರ ವೈಭವ ಇಟ್ಟದ. ನಿನ್ನ ಪ್ರಾರಬ್ಧ ನಿನಗೆ ಸಿದ್ದರಾಮಪ್ಪ, ನನ್ನ ಪ್ರಾರಬ್ಧ ನನಗಂತ. ಪ್ರಾರಬ್ಧ ಕರ್ಮದ ಪ್ರಕಾರ ಆ ಸ್ಥಿತಿ ಏನು ಫರಕ್ಕಿಲ್ಲ, ಅಂದೇ ಒಂದು ಸ್ಥಿತಿ. ಹಾ, ಪ್ರಾರಬ್ಧ ಹೆಂಗೆ ಮಾಡಿಸ್ತದೆ. ಜನಕ ರಾಜವೈಭವ, ಶುಕ ವೈರಾಗ್ಯ, ನಾರದ ಗಾನಲೋಲನ, ಕೃಷ್ಣ ಭೋಗಿ, ಎಲ್ಲ ಒಂದೊಂದ್ ತರ. ಒಬ್ಬ ಗುರುಗಳಿದ್ರು, ಭಯಂಕರ ರಾಜವೈಭವ, ಅದು ರಾಜಪೋಷಕ, ರಾಜಸಿಂಹಾಸನ. ಶಿಷ್ಯನ್ನ ಗುರುಗಳ ಇದೆಲ್ಲ ನಿಮ್ಗೆ ಯಾಕೆ ಬೇಕು ಅನ್ನವ. ನೀವೇನು ಬೇಡ ಬೇಡ ಅನ್ನೋ ಕಂಪನಿ, ಮತ್ತೆ ಇಷ್ಟೆಲ್ಲ ಆರಾಮಿರ್ತೀರಿ, ನೀವ್ಯಾಂಗ ದಾನಿ ಅನ್ನೋ. ಇದು ನಾ ಬಯಸಿದ್ದಲ್ಲಪ್ಪ, ಇದು ಪ್ರಾರಬ್ಧದಿಂದ ಬಂದಂಥದ್ದು. ನಾ ಪ್ರಾರಬ್ಧದ ಬದಲು ಮಾಡ್ತೇನ್ರಿ, ನಮ್ ಜೊತೆ ನಡ್ರಿ ನಾವು. ಯಾಕೆ ಬಂದ್ರು ಎಲ್ಲ ಬಡ ಬಡ ರಾಜಕೋಶ ಕಳಿಸಿ ಒಂದು ಬರೀ ಕಾಪಿನ ಹಾಕೊಂಡು ಲಘು ಕರ್ಕೊಂಡ್ರು ಗುರುಗಳು. ಸುಮ್ಮನೆ ಆಗ್ತದ್ರು ಅವ್ರು. ನಾನಂತೂ ಮಧ್ಯಾಹ್ನ ಆಗಿತ್ತು, ಗುರು ಇಲ್ಲೇ ಗಿಡ ಬೆಳ್ಕೊಂಡ್ರಿ ನೀವು, ನಾ ಹಿಂಗ ಹೋಗಿ ಊರಾಗ ಭಿಕ್ಷೆ ಬಿಡ್ಕೊಂಡ್ ಬರ್ತೀನಿ, ಇಬ್ರು ಕೂಡ ಊಟ ಮಾಡೋಣ. ಹೋಯ್ತದ ಭಿಕ್ಷೆ ಬಿಡಕ್ ಶಿಷ್ಯ ಕೂತ್ರ ಅವ್ರ. ಅವ್ರಿಗೇನ ಫರಕೇ ಇಲ್ಲ. ರಾಜಕೋಶದ ಗಟ್ಟೆ ನಡುವೆ ಕೂತಕ್ಕ ಗಟ್ಟೆ ಇತ್ತು. ಗುರುಗಳ ಬೆಟ್ಟಿಗೆ ಅವ್ರ ಶಿಷ್ಯ ಹೊಂಟಿದ್ದ. ಸರ್ದಾರ್ಜಿ ಇದ್ದ. ನೋಡ್ತಾನೆ, ಇವ್ರು ನಮ್ಮ ಗುರುಗಳ ಕಣ್ಣಾಗ ನೋಡ್ತಾರ, ಸನಿ ಹೋಗ್ತಾನ. ಗುರುಗಳ ಏನೇ ಕೊಡ್ತಿದ್ದೀರ ನಾವು, ಏನಪ್ಪ ಒಬ್ಬ ಶಿಷ್ಯ ಮಾಡಿಟ್ಟು ಹೋಗ್ಯಾನ ಅಂತ ನೋಡಕ್ಕಾಗಿಲ್ಲ. ನನ್ನ ಗುರು ಹೆಂಗಿರ್ಬೇಕು ಹಂಗಿರ್ಬೇಕು ಅಂತ ಹೇಳಿ ಬಡ ಬಡ ಮತ್ತೆ ಎಲ್ಲ ರಾಜಕೋಶಕ್ಕೆ ಹಾಕಿ ಶಿವಮಾತ ಹಾಕಿ ಬೇರೆ ಬಿಡದ ಬಿಟ್ಟ. ಮೊದಲೇ ಸರ್ದಾರ್ ಅಗದಿ ಅಷ್ಟೊಂದು ತಯಾರು ಮಾಡಿಬಿಟ್ಟತ್ತ. ಇದು ಬಿಸಿಲಾಗ ಹೋಗಿತ್ತಲ್ಲ, ಇದು ಬತ್ ಬಿಸಾಡ್ಬೇಕು. ಇನ್ನ ಗುರುಗಳ ಬಿಟ್ಟಿದ್ನಿ, ಇಲ್ಲೇ ಇಲ್ಲ ಇದ್ದಂಗಿದ್ರು, ಇಲ್ಲೇ ಇಲ್ಲ ಇದ್ದಂಗಿದ್ರು. ಅವನಿಗೆ ಕರ್ಕೊಂಡ್ ಬರಪ್ಪ ಅಂದ್ಬಿಟ್ಟು. ಏನ್ ಮಾಡಿದ್ದು, ನೀ ಹಿಂಗ್ ಮಾಡಿ ಹೋಗಿದ್ದಿ, ಇವತ್ತಂದು ಹಿಂಗ್ ಮಾಡ್ಯಾನ. ನಾನು ಬಯಸಿದ್ದೆ ಅಲ್ಲ, ನನ್ನ ಜೊತೆ ನಿಂದು ಮಷ್ಟಾನ ಊಟ ಮಾಡೋದು ಪ್ರಾರಂಭ ಬಾ ಅಂತ ಕರ್ಕೊಂಡು ಹೇಳೋ ತಾತ್ಪರ್ಯ ಅಂತಂದ್ರೆ ಯಾವತ್ತು ಬಯಸಿಲ್ಲ. ನನ್ನ ಪ್ರಾರಬ್ಧ ಪ್ರಕಾರ ಏನಾಗ್ತಿರ್ತದ. ಅದಕ್ಕೆ ಜ್ಞಾನಿ ಹಿಂಗೆ ಇದ್ರೆ ಜ್ಞಾನಿ, ಅವ ಕ್ಯಾಮಿನಿ ಹಾಕಿ ಹೋಗಿರ್ಬೇಕು, ಅವ ಹಂಗೆ ಇರ್ಬೇಕು ಜ್ಞಾನಿ ಅಂತಿಲ್ಲ. ಅವ ಅಗದಿ ರಾಜಕೋಶಕ್ಕೂ ಹೋಗಿರ್ಬೋದು, ಏನ್ ತಪ್ಪಿಲ್ಲ. ತಪ್ಪಿಲ್ಲ. ನಾವು ಗೊತ್ತು ಜ್ಞಾನಿದು ಬಹಿರಂಗವಾಗಿ ಏನ್ ನೋಡ್ಬೇಡ್ರಿ ನೀವು. ಅವ ಬ್ರಹ್ಮಚರ್ಯ ಅದನೋ, ಗೃಹಸ್ಥ ಅದನೋ, ಗಿಡ್ಡ ಅದನೋ, ಉದ್ದನೋ, ಕರ್ಗದನೋ, ಡುಮ್ಮದನೋ, ಹೆಣ್ಣದನೋ, ಗಂಡದನೋ, ಯಾವ ಜಾತಿ ಅದನೋ ನೋಡ್ರಿ, ಅವನಲ್ಲೇ ಆತ್ಮಜ್ಞಾನ ಅದನ್ನ ನೋಡ್ರಿ. ನನಗ ದುಃಖದಿಂದ ನಿವೃತ್ತಿ ಮಾಡಿ ತಾಕತ್ ಅವನಿಗೆ ಅದ ಇಲ್ಲೋ. ಅವನಲ್ಲಿ ನಿರಂಕಾರತೆ, ನಿರಭಿಮಾನತೆ, ನಿಸ್ಸಂಶಯತೆ, ನಿರ್ವ್ಯಾಜ್ಯ ಪ್ರೇಮ. ಅವನ ಜ್ಞಾನದಲ್ಲಿ ಸಂಶಯ ಅದನೋ, ಸಂಶಯ ಜ್ಞಾನ ಇತ್ತು ಪಟ್ಟದು. ಸಂಶಯ ಜ್ಞಾನ ಇರಬಾರ್ದು, ನಿರ್ವ್ಯಾಜ್ಯ ಪ್ರೇಮ ಇರಬೇಕು, ನಿರಂಕಾರ ಇರಬೇಕು, ನಿರಭಿಮಾನ ಇರಬೇಕು, ನಿಸ್ಸಂಶಯತೆ ಇರಬೇಕು. ಇವೆಲ್ಲ ಜ್ಞಾನಿ ಲಕ್ಷಣ. ಇತ್ತಪ್ಪ ಅಂತಂದ್ರೆ ಅವನಿಗೆ ಹೋಗಲ್ ಕಡ್ಡಿ ಇಲ್ಲ. ಮತ್ತೆ ಇವ್ಯಾವು ಇಲ್ಲ ಅಂತ ಕೇಳಿದ್ರೆ, ದುಡ್ಡಿಗೆ 3 ಮಂದಿ ಗುರುಗಳು ಸಿಕ್ಕರು ತಗೋಬಡ್ತಾರ. ದುಡ್ಡಿಗೆ 3 ಮಂದಿ ಗುರುಗಳು ಸಿಕ್ಕರು ತಗೋಬೇಡ, ರೂಪಾಯಿಗಳಂತಾರ. ನೋಡೋಣ ಜನಕನ ಪರೀಕ್ಷೆ ಇಲ್ಲಿ ತನ ಹೇಳಿದ ವಿಚಾರ ಮಾಡ್ರಿ. ಹಿಮಾಲಯದ ಬಂದ ತಕ್ಷಣ ನಾಳೆ ಸಂಡೇ ಒಂದು ಭಗವದ್ಗೀತೆ ಇರ್ತದೆ. ಸಂಡೇ ಒಂದು ಸಿಗ್ತದೆ, ಸಂಡೇ ಒಂದು ಭಗವದ್ಗೀತೆ ಮಾಡೋಣ. 5-6 ಮಾರು ಅಷ್ಟೇ, 5-6. ನೋಡೋಣ ಮತ್ತೆ ರವಿವಾರ ಬರೀ ವಿಚಾರ ಮಾಡೋಣ. ಏನಾದ್ರು ಪ್ರಶ್ನೆ ಇದ್ರ ಕೇಳಿ ಮುಂದೆ ಹೋಗೋಣ ಅಂತ. ಏನು ಸರ್, ಆನ್ಲೈನ್ದಾಗ ಇರೋ ಏನಾದ್ರು ಡೌಟ್ಸ್ ಅವರಿ? ಏನಾರ ಡೌಟ್ಸ್ ಇದ್ರೆ ಕೇಳ್ಬೋದು. ಕೇಳ್ರಿ ಕೇಳ್ರಿ ಕೇಳ್ರಿ.
ಕೈಯ ಮ್ಯಾಗ ಎತ್ತಿರಲ್ಲ ಕೇಳ್ರಿ. ಇದು ನಿಮ್ದು ಮೈಕ್ ಇರ್ತದಲ್ಲ, ಮೈಕ್ ಸ್ವಲ್ಪ ಅದ್ರ ಮ್ಯಾಗ ಒತ್ತರಿ, ಅದು ಕೇಳ್ತದ ನಿಮ್ಗೆ, ನಿಮ್ಮ ಧ್ವನಿ ಕೇಳ್ತದ. ಅಜಿತ್ ಅವ್ರ ಅಷ್ಟಾವಕ್ರ ಗೀತ ಬಂದದ್ ಪುಸ್ತಕ ಅಲ್ಲದ ನೋಡಿ ಕೊಡ್ರಿ, ಅದ್ರಾಗಿರ್ಬೇಕು. ಕೇಳ್ರಿ ಏನಾರ ಕೇಳ್ಬೇಕಿದ್ರೆ ಕೇಳ್ರಿ. ಏನೋ ಕೇಳೋದಿಲ್ಲ ಕಾಣ್ತದ. ಮುಗ್ಸೋಣ್ರೆ, ಮುಗ್ಸೋಣ. ಇಲ್ಲ, ಜಾಯಿನ್ ಆಗ್ಬೋದ್ರಿ. ನಾ ಓಪನ್ ಮಾಡ್ಬಿಟ್ಟಿಲ್ಲ, ನಾನು ಯಾರು ಬೇಕಾದ್ರೂ ಜಾಯಿನ್ ಆಗ್ಬೋದು. ಓಪನ್ ಮಾಡ್ಬಿಟ್ಟಿನಿ, ನಾನು ಓಪನ್ ಮಾಡೀನಿ. ಇಲ್ಲ, ಅದನ್ನ ಅವರು ಮೊದ್ಲಿನ ಲಿಂಕ್ ನೋಡ್ತಾರ್ರಿ. ಈಗ ನಾವು ಓಪನ್ ಮಾಡಿಬಿಟ್ಟೇವ ಅದನ್ನ, ಅಂದ್ರೆ ಯಾರು ಬೇಕಾದ್ರೂ ಜಾಯಿನ್ ಆಗ್ಬೋದು. ಅಂದ್ರೆ ಅವ್ರು ಮೊದಲಿನ ಲಿಂಕ್ ಇರ್ತದಲ್ಲ, ಅದು ಡಮ್ಮಿ ಲಿಂಕ್ ಇರ್ತದ. ನಾ ಏನ್ ಆಮೇಲೆ 5:55 ಕಳಿಸ್ತೇವಲ್ಲ ಲಿಂಕ್, ಅದು ಓಪನ್ ಮಾಡ್ಬೇಕ್ರಿ. ಬಹಳ ಮಂದಿ ಹಳೆ ಲಿಂಕ್ ಓಪನ್ ಮಾಡ್ತಾರ, ಅದು ಸುಮ್ಮನೆ ಡಮ್ಮಿ ಇರ್ತದ ಅದು. ನಾವು ಮತ್ತೊಂದು 5 ನಿಮಿಷ ಇರ್ಲಕ್ಕಾಗಿ ಲಿಂಕ್ ಕಳಿಸ್ತೇವೆ. ಆ ಲಿಂಕ್ ನಾಗ ಓಪನ್ ಮಾಡ್ಬೇಕು, ಅವಾಗ ಓಪನ್ ಆಗ್ತದೆ. ಆಮೇಲೆ ನಾವು ಓಪನ್ ಮಾಡ್ಬಿಟ್ಟಿರ್ತೇವೆ, ಯಾರು ಬೇಕಾದ್ರೂ ಜಾಯ್ನ್ ಆಗ್ಬೋದ್ರಿ. ನಾವು ಹಿಂಗ ಮಾಡಂಗಿಲ್ಲ. ಹರಿ ಓಂ. ಓಂ ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಮೃತಂಗಮಯ. ಓಂ ಸಹನಾವವತು ಸಹನೋ ಭುನಕ್ತು ಸಹ ವೀರ್ಯಂಕರವಾವಹೈ ತೇಜಸ್ವಿನಾಮಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. बोलो सतगुरु भगवान की जय, शब्द ब्रह्म की जय, सरस्वती महारानी की जय, श्रीमद अष्टावक्र गीता भगवान की जय, अष्टावक्र मामुनि की जय, सकल साधु संत महाराज की जय।